ಪ್ರೀತಿಯ ವಿದ್ಯಾರ್ಥಿ, ಕಳೆದ ಅವಧಿಯಲ್ಲಿ ನಾವು ರನ್ನನ ಸಾಹಸ ಭೀಮ ವಿಜಯದ ಒಂದು ಕಾವ್ಯ ಭಾಗ ಫಸ್ಟ್ ಇಯರ್ ಬಿಕಾಂ ಮತ್ತು BBA ಇದರ ಫಸ್ಟ್ ಸೆಮ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿರುವಂತ ಆಯ್ದ ಭಾಗ ದುರ್ಯೋಧನ ವಿಲಾಪದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಈ ಅವಧಿಯಲ್ಲಿ ನಾವು ಅದೇ ಭಾಗವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದರಲ್ಲಿ ಮರಳುಗಳ ಮಾತು ಅಂದ್ರೆ ಪಿಶಾಚಿಗಳ ಮಾತು ಮುಂದುವರಿಯುತ್ತೆ. ನಂತರ ದುರ್ಯೋಧನ ಯುದ್ಧರಂಗದಲ್ಲಿ ಕುರುಕ್ಷೇತ್ರದಲ್ಲಿ ಭೀಷ್ಮನಿಗೋಸ್ಕರ ಮಾಡುವಂತಹ ಹುಡುಕಾಟ, ಈ ಪ್ರಸಂಗ ಮುಂದುವರಿಯುತ್ತೆ. ಈ ಭಾಗದಲ್ಲಿ ನಾವು ಅದನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಹಿಂದಿನ ಸೆಷನ್ ಅಲ್ಲಿ ಅಥವಾ ಹಿಂದಿನ ಅವಧಿಯಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಅನ್ನುವಂಥದ್ದನ್ನು ಒಂದ್ ಸ್ವಲ್ಪ ಮೆಲ್ಕ್ ಹಾಕುವಂಥದ್ದು ಒಳ್ಳೇದು. ನೋಡ್ರಿ, ಕಳೆದ ಅವಧಿಯಲ್ಲಿ ನಾವೇನ್ ಮಾಡಿದೀವಿ ಅಂತಂತಂದ್ರೆ ಕವಿಯ ಪರಿಚಯ ನಾವು ಮಾಡ್ಕೊಂಡಿದೀವಿ. ಕವಿಗೆ ಅಂದ್ರೆ ಕವಿ, ಆತನ ಮನೆತನ, ಅವನ ಪತ್ನಿಯರು ಜಕ್ಕಿ ಮತ್ತೆ ಶಾಂತಿ ಅಂತಂದ್ಬಿಟ್ಟು, ಆತನ ಇಬ್ಬರು ಮಕ್ಕಳು ರಾಯ ಮತ್ತು ತಿಮ್ಮಬ್ಬೆ ಅಂತಂದ್ಬಿಟ್ಟು, ತಂದೆ ತಾಯಿಗಳು, ಗುರುಗಳು, ಅಜಿತ ಸೇನಾಚಾರ್ಯ ಅಂತಂದ್ಬಿಟ್ಟು ಗುರುಗಳು, ಇವರೆಲ್ಲ ಪರಿಚಯ ಮಾಡ್ಕೊಂಡಿದ್ವಿ. ನಂತರ ಏನಂತಂತಂದ್ರೆ ರನ್ನನಿಗೆ ಆಶ್ರಯ ಕೊಟ್ಟಿರುವಂತವ್ರು 4 ಜನ ನೆನಪಿರ್ಲಿ ಅನ್ನುವಂತ ಕಾರಣಕ್ಕೆ ಹೇಳ್ತಾ ಇದ್ವಿ. ಪ್ರಾರಂಭದಲ್ಲಿ ದಾನ ಚಿಂತಾಮಣಿ ತಿಮ್ಮಬ್ಬೆ, ನಂತರ ಗಂಗರ 2ನೇ ರಾಚಮಲ್ಲನ ಮಂತ್ರಿಯಾಗಿರುವಂತ ಚಾವುಂಡರಾಯ, ನಂತರ 2ನೇ ತೈಲಪ್ಪ, ಅದರ ನಂತರ ಚಕ್ರವರ್ತಿಯಾಗಿರುವಂತಹ ಸತ್ಯಶ್ರೀ ಹಿರಿಬೆಡಂಗ ರನ್ನನಿಗೆ ಆಶ್ರಯ ಕೊಟ್ಟಿರುವಂತವ್ರು. ನಂತರ ಕವಿ ಬರೆದಿರುವಂತಹ ಕೃತಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಕವಿ ಬರೆದಿರುವಂತಹ ಕೃತಿಗಳು ಆಕ್ಚುಲಿ ನಮ್ಗೆ ಸಿಕ್ಕಿರುವಂತವು 3 ಇದಾವೆ. ಅದರಲ್ಲಿ 2 ಪೂರ್ತಿ ಸಿಕ್ಕಿದೆ, 1 ಭಾಗಶಃ ಸಿಕ್ಕಿರುವಂತದ್ದು. ಪೂರ್ತಿ ಸಿಕ್ಕಿರುವಂತ 2 ಕೃತಿಗಳು, ಒಂದು ನಾವೀಗ ಅಧ್ಯಯನ ಮಾಡ್ತಾ ಇರುವಂತಹ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂತ ಒಂದು ಕೃತಿ. ಇನ್ನೊಂದು ಕೃತಿ ಅಜಿತ ಪುರಾಣ ಅಥವಾ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅಂತ ಅವನೇ ಹೇಳ್ಕೊಂಡಿರುವಂಗೆ, ರನ್ನ ಹೇಳ್ಕೊಂಡಿರುವಂಗೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವಂಥದ್ದು ಸಂಪೂರ್ಣವಾಗಿ ಸಿಕ್ಕಿರುವಂಥದ್ದು. ನಂತರ ರನ್ನ ಕಂದ ಅನ್ನುವಂತ ಒಂದು ಶಬ್ದಕೋಶ ಅಥವಾ ನಿಘಂಟು, ಅದು ಭಾಗಶಃ ಸಿಕ್ಕಿದೆ, ಆದ್ರೂ ಕೂಡ ಸಿಕ್ಕಿದೆ. ಸೊ ಉಪಲಬ್ಧವಾಗಿರುವಂತಹ 3 ಗ್ರಂಥಗಳು. ನಂತರ ಉಪಲಬ್ಧ ಇಲ್ಲದೆ ಇರುವಂತಹ ಅನುಪಲಬ್ಧವಾಗಿರುವಂತಹ 2 ಕೃತಿಗಳು. ಒಂದು ಪರಶುರಾಮ ಚರಿತೆ ಅಂತ ತಂದ್ಬಿಟ್ಟು, ಪರಶುರಾಮ ಚರಿತೆ ನಾನು ಹಿಂದಿನ ಅವಧಿಯಲ್ಲಿ ಹೇಳಿದ್ದೀನಿ, ತನಗೆ ಆಶ್ರಯ ಕೊಟ್ಟಿರುವಂತಹ ಚಾವುಂಡರಾಯನ ಬಗ್ಗೆ. ಚಾವುಂಡರಾಯನಿಗೆ ಸಮರ ಪರಶುರಾಮ ಅನ್ನುವಂತ ಬಿರುದಿತ್ತು. ಆ ಕಾರಣದಿಂದ ಸಮರ ಪರಶುರಾಮ ಅನ್ನುವಂತ ಬಿರುದನ್ನ ಅನುಲಕ್ಷಿಸಿ ರನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪರಶುರಾಮ ಚರಿತೆ ಅಂತ ತಂದ್ಬಿಟ್ಟು ಚಾವುಂಡರಾಯನ ಬಗ್ಗೆ ಒಂದು ಕೃತಿ ಬರ್ತಿರ್ಬೋದು ಅಂತಂದ್ಬಿಟ್ಟು ವಿದ್ವಾಂಸರ ಒಂದು ಅಭಿಪ್ರಾಯ. ಅದಾದ ನಂತರ ಇನ್ನೊಂದು ಕೃತಿ ಚಕ್ರೇಶ್ವರ ಚರಿತೆ, ಇದು ಸತ್ಯಶ್ರೀ ಹಿರಿಬೆಡಂಗನ ಬಗ್ಗೆ ರನ್ನ ಬರೆದಿರಬಹುದಾಗಿರುವಂತ ಒಂದು ಕಾವ್ಯ ಅಂತ ಕೂಡ ಊಹೆ ಮಾಡಲಾಗಿದೆ. ಅದಾದ ನಂತರ ನಾವು ನೇರವಾಗಿ ಕೃತಿಗೆ ಎಂಟ್ರಿ ಆಗಿದ್ವಿ. ಅಂದ್ರೆ ಕೃತಿಯ ಪ್ರಾರಂಭ ಅಂತಂದ್ರೆ ನಮಗೆ ನಿಗದಿಪಡಿಸಲಾಗಿರುವಂತಹ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಫಸ್ಟ್ ಇಯರ್ ಬಿಕಾಂ BBA ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿರುವಂತಹ ಭಾಗ ದುರ್ಯೋಧನ ವಿಲಾಪದ ಭಾಗ. ಅದರ ಪ್ರಾರಂಭ, ಅದರ ಹಿನ್ನೆಲೆಯನ್ನು ನಾವು ಕುರಿತು ಮಾತಾಡಿದ್ವಿ. 18ನೇ ದಿವಸದ ಸಂದರ್ಭ, ಯುದ್ಧರಂಗದಲ್ಲಿ ಆಕ್ಚುಲಿ ದುರ್ಯೋಧನ ನಡ್ಕೊಂಡು ಬರ್ತಾ ಇದ್ದಾನೆ. ಸಂಜೆ ಶಿರಸ್ಕಂದಾವಲಂಬಂ ಅವರನ್ನ ಹೇಳುವಂತ ಮಾತಾದು ಮುಂದೆ ಬರುತ್ತೆ. ಸಂಜೆಯನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ನಡೆಯಲಾರದೆ ನಡೆಯುತ್ತಾ ಬರ್ತಾ ಇದ್ದಾನೆ. ದುರ್ಯೋಧನನ ಸ್ಥಿತಿ ಅಷ್ಟು ಶೋಚನೀಯವಾಗಿದೆ. ಅಂದ್ರೆ ಚಕ್ರವರ್ತಿಯಾಗಿ ಮೆರೆದಿರುವಂತವನು, ಯಾರಿಗೂ ಕೂಡ ತಲೆ ಬಾಗದೆ ಇರುವಂತವನು, ಚಕ್ರವರ್ತಿಯಾಗಿ ಮೆರೆದಿರುವಂತವನು ಅಹಮ್ಮಿನ ಕಾರಣದಿಂದ, ಬಲದ ಕಾರಣದಿಂದ, ಅಧಿಕಾರದ ಕಾರಣದಿಂದ ಅಂದ್ರೆ ಅವನು ತನ್ನನ್ನ ಬಿಟ್ರೆ ಇಲ್ಲ ಅನ್ನುವಂತ ಒಂದು ಅಹಂಕಾರದಿಂದ ಮೆರೆದಿರುವಂತವನು ಯಾವ ಸ್ಥಿತಿಗೆ ಬರ್ತಾನೆ ಅನ್ನುವಂಥದ್ದನ್ನ ರನ್ನ ಹೇಳುವಂತ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಸೊ ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆಗಿನ ಒಂದು ಸಂದರ್ಭ, ಅಂದ್ರೆ ಸುಮಾರು 10ನೇ ಶತಮಾನದ ಸಂದರ್ಭದ ಒಂದು ಕಲ್ಪನೆ, ಅಂದ್ರೆ ಕವಿಗಳ ಕಲ್ಪನೆ, ಪಿಶಾಚಿಗಳೆಲ್ಲ ಯುದ್ಧರಂಗದಲ್ಲಿ ಬಂದ್ಬಿಟ್ಟು ಸತ್ತಿರುವಂತ ಹೆಣಗಳನ್ನ ತಿಂತಾ ಇದ್ವು ಅನ್ನುವಂಥದ್ದು. ಪಿಶಾಚಿಗಳು ಅಥವಾ ಮರಳುಗಳು ಅಥವಾ ಭೂತಗಳು ಅಥವಾ ರಾಕ್ಷಸರು, ಬೇರೆ ಬೇರೆ ಮಾತಿನಿಂದ ಇವರನ್ನ ಸಂಬೋಧಿಸಲಾಗಿದೆ. ಸೊ ಮರುಳು ಅನ್ನುವಂತ ಪದವನ್ನ ಆಕ್ಚುಲಿ ರನ್ನ ಬಳಸ್ತಾನೆ, ಅಥವಾ ಪಿಶಾಚ ಅಂತನೂ ಕೂಡ ಬಳಸ್ತಾನೆ. ಸೊ ಈ ಮರಳುಗಳು ಏನ್ ಮಾಡ್ತವೆ ಅಂತಂತಂದ್ರೆ ಹೆಣಗಳ ಸುತ್ತ ನೃತ್ಯ ಮಾಡ್ತಾ ಹಬ್ಬದ ಊಟ ಅವುಗಳಿಗೆ. ಹಂಗೆ ಏನಂತಂತಂದ್ರೆ ಯೋಧರ ಸಂಬಂಧಿಕರು, ಸತ್ತಿರುವಂತಹ ಯೋಧರ ಸಂಬಂಧಿಕರು
ಆಕ್ಚುಲಿ ಯುದ್ಧರಂಗದಲ್ಲಿ ಬಂದು ತಮ್ಮ ತಮ್ಮ ಆತ್ಮೀಯರನ್ನ ಹುಡುಕಾಡುವಂತ ದಯನೀಯ ಸ್ಥಿತಿನೂ ಕೂಡ ರನ್ನ ಕಟ್ಟಿಕೊಡ್ತಾನೆ. ಅದೆಲ್ಲ ಆ ಕಾವ್ಯ ಭಾಗದಲ್ಲಿಲ್ಲ, ಆದ್ರೆ ಕಾವ್ಯದಲ್ಲಿದೆ. ನಂತರ ದುರ್ಯೋಧನ, ಸಂಜಯ ಮತ್ತೆ ಮರಳಿನ ಪ್ರಸಂಗ, ಇದನ್ನ ನಾವು ಕಳೆದ ಅವಧಿಯಲ್ಲಿ ನಾವು ಮಾತಾಡಿದ್ದೀವಿ. ದುರ್ಯೋಧನ ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮರಳು ಎದುರಾಗಿರುವಂಥದ್ದು. ಮರಳು ದುರ್ಯೋಧನನ್ನ ಛೇಡಿಸ್ತಾ ಇರುವಂಥದ್ದು. ಅವನ ಆ ಯುದ್ಧರಂಗದಲ್ಲಿ ರಕ್ತದಿಂದ ಲಿಪ್ತವಾಗಿರುವಂತ ಮಣ್ಣು, ಭೂಮಿ, ಅದರಿಂದ ಕೆಸರಾಗಿರುವಂತ ಭೂಮಿ, ಮತ್ತೆ ನೆಲದ ಮೇಲೆ, ಆ ಭೂಮಿಯ ಮೇಲೆ ರಕ್ತ ನೀರಿನಂತೆ ನಿಂತಿರುವಂತಹ ಕಾರಣದಿಂದ ಅಷ್ಟು ಜನರ ರಕ್ತ ಹರಿದಿದೆ. ವಿಭತ್ಸವಾಗಿರುವಂತ ದೃಶ್ಯ ಅದು. ಇಲ್ಲಿಯೂ ಒಂದು ಮಾತನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಏನಂತಂದ್ರೆ, ಇಷ್ಟು ಬೀಭತ್ಸವಾಗಿರುವ, ಅಂದ್ರೆ ಮೆದುಳು ಒಡೆದು ಬಿದ್ದಿದ್ದಾವೆ. ಇವೆಲ್ಲ ಯೋಧರ ತಲೆಯಿಂದ ಮೆದುಳುಗಳು ಒಡೆದು ಬಿದ್ದಿದೆ. ಯೋಧರ ತಲೆ ಅಂತಂತ ಮಾತ್ರ ಅಲ್ಲ, ಅಲ್ಲಿರುವಂತ ಯುದ್ಧರಂಗದಲ್ಲಿ ಪಾಲ್ಗೊಂಡಂತ ಆನೆ ಮತ್ತೆ ಕುದುರೆಗಳ ತಲೆ ಒಡೆದು ಬಿದ್ದಿದ್ದಾವೆ. ಆದ್ರೆ ಆ ತಲೆಗಳಿಂದ ಮೆದುಳುಗಳು ಹೊರಗಡೆ ಬಂದಿದ್ದಾವೆ. ಅವು ರಕ್ತದಲ್ಲಿ ಬಿದ್ದಿದ್ದಾವೆ. ಕೈಕಾಲುಗಳು ತುಂಡಾಗಿದ್ದಾವೆ. ದೇಹಗಳು ಚಿನ್ನ ಭಿನ್ನವಾಗಿದ್ದಾವೆ. ಈ ರೀತಿಯಾಗಿರುವಂತ ಯುದ್ಧ ಭೂಮಿ ಅದು. ಇಂಥ ಭಯಾನಕವಾಗಿರುವಂತ ಚಿತ್ರಣವನ್ನ ರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಕಟ್ಕೊಡ್ತಾನೆ ಸಾಹಸ ಭೀಮ ವಿಜಯದಲ್ಲಿ. ಸೊ ಸಾಹಸ ಅನ್ನುವಂಥದ್ದು ಮೌಲ್ಯವಾಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ 10ನೇ ಶತಮಾನದ ಸಂದರ್ಭದಲ್ಲಿ. ಆದ್ರೆ ಇದನ್ನ ಹೇಳ್ತಾನೆ ರನ್ನ ಏನ್ ಮಾಡ್ತಾನೆ ಅಂತಂದ್ರೆ, ಇನ್ನೊಂದು ಬಗೆಯ ತಿಳುವಳಿಕೆಯನ್ನು ನಮಗೆ ಪರೋಕ್ಷವಾಗಿ ಕೊಡ್ತಾ ಹೋಗ್ತಾನೆ. ಏನಂತಂದ್ರೆ, ಯುದ್ಧ ಭೂಮಿ ಅನ್ನುವಂಥದ್ದು ಇಷ್ಟು ಬೀಭತ್ಸವಾಗಿರುತ್ತೆ, ಯುದ್ಧ ಅನ್ನುವಂಥದ್ದು ಇಷ್ಟು ಬೀಭತ್ಸವಾಗಿರುತ್ತೆ. ಯುದ್ಧ ಅಂತಂದ್ರೆ ತಮಾಷೆ ಅಲ್ಲ. ಸೊ ಹಾಗಾಗಿ ಏನಂತಂದ್ರೆ, ಯುದ್ಧ ಭೂಮಿಯ ಅಷ್ಟು ನಿಕಟವಾಗಿರುವಂತಹ ಚಿತ್ರಣವನ್ನು ಕೊಡ್ತಾನೆ ಯುದ್ಧದಿಂದ ಮನಸ್ಸು ಹೇವರಿಸ್ಬೇಕು, ಅಂದ್ರೆ ಅಸಹ್ಯ ಪಡ್ಬೇಕು. ಆ ತರದೊಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನ ರನ್ನ ಮಾಡ್ತಾನೆ ಅಂತ ಕೂಡ ಅನ್ಸುತ್ತೆ. D.R. ನಾಗರಾಜ್ ಅನ್ನುವಂತ ಒಬ್ರು ಕನ್ನಡದ ಪ್ರಖ್ಯಾತ ವಿದ್ವಾಂಸರು ಆಕ್ಚುಲಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಈ ರನ್ನ ಯಾಕೆ ಇಷ್ಟು ತೀವ್ರವಾಗಿರುವಂತ ಯುದ್ಧದ ಚಿತ್ರಣವನ್ನ ಕೊಡ್ತಾನೆ, ಯಾಕಂದ್ರೆ ರನ್ನ ಒಬ್ಬ ಅಹಿಂಸೆಯ ಪರಂಪರೆಯಿಂದ ಬಂದಿರುವಂತ ಒಬ್ಬ ಕವಿ, ಜೈನ ಧರ್ಮೀಯ ಕವಿ. ಇಂಥವನು ಯುದ್ಧದ ಬಗ್ಗೆ ಇಷ್ಟು ಬೀಭತ್ಸವಾಗಿರುವಂತ ಚಿತ್ರಣ ಯಾಕೆ ಕೊಡ್ತಾನೆ? ಅವಾಗ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಗಾಯವನ್ನ ಮಾಯಿಸಬೇಕಾದ್ರೆ ವೈದ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಗಾಯವನ್ನ ಅತ್ಯಂತ ಹತ್ತಿರದಿಂದ ನೋಡಿ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿ ಔಷಧಿ ಎಲ್ಲ ಹಚ್ಚಿಬಿಟ್ಟು ಪಟ್ಟಿ ಕಟ್ಟಬೇಕಾಗತ್ತೆ. ಅವಾಗ ಗಾಯ ಮಾಡುತ್ತೆ. ಸೊ ನಮಗೆ ಯುದ್ಧ ಅಂತಂದ್ರೆ ಏನು ಅಂತಂತ ಗೊತ್ತಾದ್ರೆ ಅದರಿಂದ ಆಗುವಂತ ಅನಾಹುತಗಳ ಕಲ್ಪನೆ ಬರುತ್ತೆ, ಅದರಿಂದ ಆಗುವಂತ ಸಮಸ್ಯೆಗಳ ಕಲ್ಪನೆ ಬರುತ್ತೆ. ಸೊ ಅದರಿಂದ ಅವಾಗ ಏನಾಗುತ್ತೆ ಅಂತಂತಂದ್ರೆ, ಯುದ್ಧದಿಂದ ಮನಸ್ಸು ವಿಮುಖವಾಗುತ್ತೆ ಅನ್ನುವಂಥದ್ದು ರನ್ನನ ಒಂದು ಅಭಿಪ್ಸೆ ಆಗಿರ್ಬೋದು ಅನ್ನುವಂಥದ್ದು. ಇದು ಒಂದು ಅಭಿಪ್ರಾಯ. ಸೊ ಇದು ಈ ಪ್ರಸಂಗ. ಸೊ ಹಾಗಾಗಿ ಏನಂತಂದ್ರೆ, ಯುದ್ಧರಂಗದ ಬೀಭತ್ಸವಾಗಿರುವಂತಹ ಒಂದು ಚಿತ್ರಣವನ್ನ ರನ್ನ ಕೊಡ್ತಾನೆ ಅನ್ನುವಂಥದ್ದು. ನಂತರ ಪ್ರಸಂಗ ಏನಂತಂದ್ರೆ, ಯುದ್ಧ ಭೂಮಿಯಲ್ಲಿ ದುರ್ಯೋಧನ ಪಯಣ ಸಾಗಿದೆ. ನೋಡ್ರಿ, ಇದೇ ಒಂದು ರೂಪಕ. ಯುದ್ಧ ಭೂಮಿಯಲ್ಲಿ ದುರ್ಯೋಧನ ಪಯಣ, ಮನುಷ್ಯ ಕುಲವನ್ನು ಕೂಡ ಇವಾಗ ಯುದ್ಧ ರಂಗದಲ್ಲಿನೇ ಪಯಣ ಮಾಡ್ತಾ ಇದೆ. ರನ್ನನ ದುರ್ಯೋಧನ ಪರಿಸ್ಥಿತಿಗಿಂತ ನಮ್ಮ ಪರಿಸ್ಥಿತಿ ಏನು ಭಿನ್ನ ಆಗಿಲ್ಲ. ಯುದ್ಧದಲ್ಲಿ ನಾವು ಸಾಗಿಕೊಂಡೇ ಬರ್ತಾ ಇದ್ದೀವಿ ಇವತ್ತಿನ ಸಂದರ್ಭದಲ್ಲೂ ಕೂಡ. ಸೊ ನಾವು ಏನ್ ಪಾಠ ಕಲ್ತಿದ್ದೀವಿ ರನ್ನನಿಂದ, ಅಥವಾ ನಮ್ಮ ಹಿಂದಿನ ಕವಿಗಳಿಂದ, ಅಥವಾ ಅವರ ಕಾವ್ಯಗಳಿಂದ ಅಂತಂತ ನೋಡಿದ್ರೆ ಬಹುತೇಕ ನಿರಾಸೆ ಅಂತ ಅನ್ಸುತ್ತೆ. ಆದ್ರೆ ಕಲಿಬಹುದು ಅನ್ನೋದಕ್ಕೆ ಇಂಥ ಅಧ್ಯಾಯಗಳು ಅಥವಾ ಈ ತರದ ಕಾವ್ಯ ನಮಗೆ ಒಂದು ದಾರಿಯನ್ನ ತೋರಿಸ್ತವೆ. ಈ ತರ ನೀವು ಆಕ್ಚುಲಿ ಇದರಿಂದ ಬಿಡುಗಡೆ ಹೊಂದ್ರಿ ಅಂತ ಅಂದ್ಬಿಟ್ಟು. ಈಗ ಏನಾಗಿದೆ ಅಂತಂದ್ರೆ, ಈ ಭಾಗದಲ್ಲಿ ಮರುಳಿನ ಮಾತನ್ನ ಕೇಳೋದಿಲ್ಲ. ಅಂದ್ರೆ ಈ ಮರುಳಿನ ಮಾತಿಗೆ ಏನ್ ಬೆಲೆ ಅಂತ ಅಂದ್ಬಿಟ್ಟು ಯುದ್ಧರಂಗದಿಂದ ಮುಂದೆ ಬರ್ತಾನೆ. ಯಾರು? ದುರ್ಯೋಧನ ಮುಂದೆ ಬರ್ತಾನೆ. ಈ ಮರಳ ಮಾತಿನಲ್ಲಿ ಏನು ಪುರುಳು ಅಂತ ಅಂದ್ಬಿಟ್ಟು,
ಈ ಮರಳ ಮಾತಿಗೆ ಏನ್ ಬೆಲೆ ಕೊಡುದು, ಈ ಮರಳ ಮಾತಿನಲ್ಲಿ ಏನ್ ಬೆಲೆ ಇದೆ, ಈ ಮರಳ ಮಾತಿಗೆ ಏನ್ ಬೆಲೆ ಇದೆ ಅನ್ನುವಂತ ಅರ್ಥದಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ಮುಂದೆ ಸಾಗಿ ಬರ್ತಾನೆ. ಮುಂದೆ ಸಾಗಿ ಬರ್ಬೇಕಾದ್ರೆ ಅವಾಗ ಕೆಳಗಿವಿಗೇಳ್ದು ಅಂದ್ರೆ ಅದರ ಮಾತನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮುಂದೆ ಬರ್ತಿರ್ಬೇಕಾದ್ರೆ ಈ ಮರಳ ಮಾತಿಗೆ ಏನ್ ಬೆಲೆ ಅಂತ ತಂದ್ಬಿಟ್ಟು ಆಗ ಆ ಮರಳು ಏನ್ ಮಾಡುತ್ತೆ ಅಂತಂದ್ರೆ, ಆ ಪಿಶಾಚ ಏನ್ ಮಾಡುತ್ತೆ ಅಂತಂದ್ರೆ ದುರ್ಯೋಧನ ಬಳಿ ಬಂದ್ಬಿಟ್ಟು ಈ ಮಾತನ್ನ ಹೇಳುತ್ತೆ. ಇದು ಇಟ್ಟಿರುವಂತ ಪದ್ಯ. ನೆಕ್ಸ್ಟ್ ಬರುವಂತ ಪದ್ಯ, ಅರಗಿನ ಮಾಡದೋಳ್ ನೋಡಿ, ಪದ್ಯ ನೋಡ್ಕೊಟ್ರಿ. ಅರಗಿನ ಮಾಡದೋಳ್ ವಿಷದ ಲಡ್ಡುಗೆಯೋಳ್ ಕೊಲಲೆಂದು ಬಂಧು ಮತ್ಸರದೊಳೆ ವೈರಮಂ ಪಡೆದು ಭೀಮನನ್ ಇನಿತರ್ಕೆ ತಂದ ನೀಂ ಮರಳಯ್ಯೋ ಭೂತಕೋಟಿ ಬೆರಸಿ ಆಹವರಂಗದೊಳ್ ಆಡುತ್ತಿರ್ಪ. ಆಡ್ತಾ ಇರುವಂತವನ್ನ ಸಂತೋಷದಿಂದ ಆಡುತ್ತಿರ್ಪ ತಾಮ್ ಮರುಳೆಯೋ ನೋಳ್ಪಂ ಇರ್ವರ ಮರುಳ್ತನಮಂ ಫಣಿರಾಜಕೇತನ ಅಂತ ತಂದ್ಬಿಟ್ಟು ಆ ಮರಳು ಹೇಳುತ್ತೆ, ಪಿಶಾಚ ಹೇಳುತ್ತೆ. ಪಿಶಾಚ ಅತ್ಯಂತ ತರ್ಕಬದ್ಧವಾಗಿ ಮಾತಾಡ್ತಾ ಇದೆ. ಅದು ಮರಳೇ ಆಗಿರ್ಬೋದು, ಪಿಶಾಚಿನೇ ಆಗಿರ್ಬೋದು, ಆದ್ರೆ ದುರ್ಯೋಧನ ಮಾಡಿರುವಂತ ತಪ್ಪನ್ನ ಎತ್ತಿ ತೋರಿಸ್ತಾ ಇದೆ. ಅಲ್ಲಪ್ಪ, ಮರಳ ಮಾತಿಗೆ, ಪಿಶಾಚಿಯ ಮಾತಿಗೆ ಏನ್ ಬೆಲೆ ಅಂತಂತ ನೀನ್ ಹೇಳ್ತಿದೀಯಲ್ಲ, ನಿಜವಾಗಿರುವಂತ ಮರುಳ ಅಥವಾ ಹುಚ್ಚ, ಮರಳು ಅಂತಂತಂದ್ರೆ ಇನ್ನೊಂದು ಹುಚ್ಚ ಅಂತಂತಾನೂ ಇದೆ, ಮರುಳ ಅಂತಂತಂದ್ಬಿಟ್ಟು ಒಂದು ನಮ್ಮಲ್ಲಿ ಒಂದು ಮಾತಿದೆ ನಮ್ಮ ಸಂಪ್ರದಾಯದಲ್ಲಿ ಅಂತ, ಮರಳು ಸಿದ್ಧ ಅಂತಂತಂದ್ಬಿಟ್ಟು ಇದೆ. ಮರಳು ಸಿದ್ಧ ಅಂತಂತಂದ್ರೆ ಅದು ಯಾಕೆ ಬಂದಿರಬಹುದು ಆ ಹೆಸರು ಅಂತಂದ್ರೆ, ಸಾಧನೆಗೋಸ್ಕರ ಹುಚ್ಚಾಗಿರುವಂಥದ್ದು, ಹುಚ್ಚಾಗಿ ಸಿದ್ಧರಾಗಿರುವಂಥದ್ದು. ಸೊ ದೇವರಿಗೋಸ್ಕರ ಹುಚ್ಚರಾಗಿರುವಂಥದ್ದು, ಈ ಭಕ್ತಿಯಲ್ಲಿ ಹುಚ್ಚರಾಗಿರುವಂಥದ್ದು. ರಾಮಕೃಷ್ಣ ಪರಮಹಂಸರನ್ನ ಹುಚ್ಚು ಪೂಜಾರಿ ಅಂತಾನೆ ಕರೀತಾ ಇದ್ರು. ಯಾಕೆ ಅಂತಂತಂದ್ರೆ ಅವರು ಕಾಳಿ ಮಾತೆಗೆ ನೈವೇದ್ಯವನ್ನ ಸಮರ್ಪಿಸಿದಂತ ಸಂದರ್ಭದಲ್ಲಿ ಕಾಳಿ ಮಾತೆ ತಿಂತಿದ್ದಾಳೆ ಅಂತ, ಅದನ್ನ ಮನುಷ್ಯರು ಊಟವನ್ನ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕಾಳಿ ಮಾತೆ ಊಟ ಮಾಡೋದಕ್ಕೂ ಕೂಡ ಆ ಟೈಮನ್ನು ಅವರು ಅನ್ಕೊಂಡಿದ್ರು. ಕಾಳಿ ಮಾತೆ ತಿಂತಿದ್ದಾಳೆ, ಯಾರು ಕೂಡ ಮಧ್ಯದಲ್ಲಿ ಬರಬಾರ್ದು ಅಂತ ಹುಚ್ಚು ಪೂಜಾರಿ ಅಂತಂತ ಅದಕ್ಕೆ ಕರಿತಾ ಇದ್ರು, ಭಕ್ತಿಯಲ್ಲಿ ಹುಚ್ಚರು ಅಂತಂತ. ಸೊ ಹಾಗಾಗಿ ಮರಳು ಅನ್ನುವಂಥದ್ದು ಬಂದ್ಬಿಟ್ಟಿದೆ ನಮ್ಮ ಸಂಪ್ರದಾಯದಲ್ಲಿ. ಅದು ನೆಗೆಟಿವ್ ಆಗಿ ಬಂದಿಲ್ಲ, ನಕಾರಾತ್ಮಕವಾಗಿ ಬಂದಿಲ್ಲ, ಸಕಾರಾತ್ಮಕವಾಗಿ ಬಂದಿದೆ. ಸೊ ಇಲ್ಲಿ ಮರಳು ಅಂತಂತಂದ್ರೆ ಇಲ್ಲಿ ಪಿಶಾಚಿ ಅಂತಂತಂದ್ಬಿಟ್ಟು ಅದು ಹೇಳ್ತಿರುವಂಥದ್ದು. ಅರಗಿನ ಮಾಡೋದು, ಇಲ್ಲಿ ಒಂದು ವಿಷಯ ನೆನಪಿಸ್ಬೇಕು ನಿಮ್ಗೆ, ಒಂದು ವಿಷಯ ಹೇಳ್ಬೇಕು. ಏನಂತಂತಂದ್ರೆ, ಈಗಾಗ್ಲೇನೆ ನಾನು ಹೇಳಿದ್ದೀನಿ ಏನು ಅಂತಂತಂದ್ರೆ, ರನ್ನ ಏನ್ ಮಾಡ್ತಾನೆ ಅಂತಂದ್ರೆ, ಸಾಹಸ ಭೀಮ ವಿಜಯವನ್ನ 18ನೇ ದಿವಸದ ಯುದ್ಧದ ಸಂದರ್ಭದಿಂದ ಆಕ್ಚುಲಿ ಕೃತಿಯನ್ನ, ಕಾವ್ಯವನ್ನ ಶುರು ಮಾಡ್ತಾನೆ. ಆದ್ರೆ 18ನೇ ದಿವಸದ ಯುದ್ಧದ ಸಂದರ್ಭ ಅಂತಂತಂದ್ರೆ ನಮಗೆ ಯುದ್ಧಕ್ಕೆ ಕಾರಣ ಆದಂತ ಸಂಗತಿಗಳೇನು, ಮತ್ತೆ ಹಿಂದಿನ ಮಹಾಭಾರತದ ಘಟನೆ, ಸಂದರ್ಭ, ಕಥೆ ಏನು, ಈ ಕಥನಗಳೆಲ್ಲ ಗೊತ್ತಾಗ್ಬೇಕಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾನೆ ಅಂತಂದ್ರೆ, ರನ್ನ ಅಲ್ಲಲ್ಲಿ ತನ್ನ ಕಾವ್ಯದ ಭಾಗದಲ್ಲಿ ಹಿಂದಿನ ಘಟನೆಗಳನ್ನ ನೆನಪು ಮಾಡಿ ಕೊಡ್ತಾನೆ. ಅಂದ್ರೆ ಮಹಾಭಾರತ ಯುದ್ಧಕ್ಕೆ ಕಾರಣವಾದಂತ ಬೇರೆ ಬೇರೆ ಸಂದರ್ಭಗಳು ಅಥವಾ ಮಹಾಭಾರತ ಕಥನಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಂದರ್ಭಗಳನ್ನ ಕಾವ್ಯದ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಬರ್ತಾನೆ. ಅದು ಒಂದು ವಾಕ್ಯ ಇರ್ಬೋದು, ಒಂದು ಪದ ಇರ್ಬೋದು, ಅಥವಾ ಒಂದು ಪದ್ಯದಲ್ಲಿ ಇರ್ಬೋದು. ಈ ತರ ನೆನಪು ಮಾಡಿಕೊಂಡು ಹಿಂದೆ ಆಗಿ ಹೋಗಿರುವಂತ ಘಟನೆಗಳನ್ನ ನೆನಪು ಮಾಡ್ಕೊಳ್ತಾನೆ. ಹೆಂಗೆ ಅಂತಂದ್ರೆ, ಕಾಡಿನಲ್ಲಿ ಹೋಗ್ತಿರುವಂತ ಸಿಂಹ ತಾನು ನಡೆದು ಬಂದಿರುವಂತ ದಾರಿಯನ್ನ ಹಿಂದೆ ತಿರುಗಿ ನೋಡುವಂತೆ, ಇದನ್ನ ಸಿಂಹಾವಲೋಕನ ಕ್ರಮ ಅಂತ ಕರೀತಾರೆ. ರನ್ನನ್ ತಾನು ಈ ಕೃತಿಯಲ್ಲಿ ನಾನು ಸಿಂಹಾವಲೋಕನ ಕ್ರಮವನ್ನ ಅನುಸರಿಸಿದ್ದೀನಿ ಅಂತ ಹೇಳ್ತಾನೆ. ಸೊ ರನ್ನನ ಈ ಕ್ರಮದಿಂದ ಅಥವಾ ಈ ಕಾವ್ಯ ತಂತ್ರದಿಂದ ಏನಾಗಿದೆ ಅಂತಂದ್ರೆ, ಒಂದು ಲಾಭ ಆಗಿದೆ ಓದುಗರಿಗೆ ಮತ್ತೆ ಕವಿಗೆ. ಏನಂತಂದ್ರೆ, 18ನೇ ದಿವಸದ ಯುದ್ಧದ ಸಂದರ್ಭದಿಂದ ಕಾವ್ಯ ಶುರು ಆದ್ರೂ ಕೂಡ ಈಗ ಯುದ್ಧ ಪ್ರಾರಂಭ ಆಗೋದಕ್ಕೆ ಅಥವಾ ಕಥನ ಈ ರೀತಿಯಲ್ಲಿ ಸಾಗಿ ಬಂದು ನಿಂತಿರೋದಕ್ಕೆ ಏನೇನ್ ಕಾರಣ ಅಂತಂದ್ಬಿಟ್ಟು ಇಡೀ ಮಹಾಭಾರತದ ಕಥನಗಳೆಲ್ಲನೂ ಕೂಡ ನೆನಪಿಗೆ ತಂದು ಕೊಡ್ತಾನೆ. ಸೊ ಹಂಗಾಗಿ ಮಹಾಭಾರತದ ಸಂಪೂರ್ಣ ಬಹುತೇಕ ಸಂದರ್ಭ, ಸನ್ನಿವೇಶ, ಘಟನೆಗಳೆಲ್ಲನೂ ಕೂಡ ಈ ಕಾವ್ಯ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ನಮ್ಗೆ ಆ ಕೊರತೆ ತಕ್ಕ ಮಟ್ಟಿಗೆ ತಪ್ಪತ್ತೆ. ಸೊ ಅದನ್ನ ನೆನಪಿಸ್ತಾ ಇರುವಂತದ್ದು ಇಲ್ಲಿ ಈ ಕಾವ್ಯ ನೋಡ್ರಿ. ಅರಗಿನ ಮಾಡದೋಳು, ಅರಗಿನ ಮನೆಯಲ್ಲಿ ಅಂದ್ರೆ ಪಾಂಡವರನ್ನ ಕೊಲ್ಲೋದಕ್ಕೆ ಅಂತಂದ್ಬಿಟ್ಟು ಮರುಳು ಹೇಳ್ತಾ ಇರುವಂತದ್ದು. ಮರುಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ದುರ್ಯೋಧನ್ಗೆ ಹೇಳ್ತಾ ಇದ್ದೆ. ಏಕಾಂಗಿಯಾಗಿ ಸಂಚರಿಸ್ತಾ ಇರುವಂತಹ ದುರ್ಯೋಧನ್ಗೆ
ಈ ಪಿಶಾಚಿಗಳ ಸಮೂಹದಿಂದ ಕೂಡಿರುವಂತ ಆ ಒಂದು ಪಿಶಾಚಿ ಅಥವಾ ಒಂದು ಮರಳು ಹೇಳ್ತಾ ಇರುವಂತದ್ದು ಅರಗಿನ ಮಾಡದೋಳು. ಮಾಡ ಅಂತಂದ್ರೆ ಮಹಡಿಯ ಮನೆ, ಅರಗಿನ ಮನೆ ಅಂತ ಕರೀತಾರೆ. ಅರಗಿನಿಂದ ಮಾಡಲ್ಪಟ್ಟಂತ ಅರಮನೆಯಂತಹ ಮನೆಯಲ್ಲಿ ಏನ್ ಮಾಡ್ತಾನೆ ಅಂತಂತಂದ್ರೆ ದುರ್ಯೋಧನ ಪಾಂಡವರು ಮತ್ತೆ ಪಾಂಡವರ ತಾಯಿಯಾಗಿರುವಂತಹ ಕುಂತಿಯನ್ನ ಹಬ್ಬದ ನೆಪದಲ್ಲಿ ವರ್ಣಾವತ ಅನ್ನುವಂತ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಕಳಿಸ್ಬಿಟ್ಟು ಅಲ್ಲಿ ಒಂದು ಅರಮನೆಯನ್ನ ಮೊದಲೇ ನಿರ್ಮಾಣ ಮಾಡಿರ್ತಾರೆ. ಅದು ಅರಗಿನಿಂದ ಮಾಡಿರುವಂತಹ ಮನೆ, ಮೇಣದಿಂದ ಮಾಡಿರುವಂತಹ ಮನೆ. ಬೆಂಕಿ ಹಚ್ಚಿದ್ರೆ ಸುಟ್ಟೋಗ್ಬಿಡ್ಬೇಕು. ಅಂದ್ರೆ ಪಾಂಡವರನ್ನ ಕೊಲ್ಲೋದಕ್ಕೆ ಅಂತಂದ್ಬಿಟ್ಟು ಒಂದು ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟು ದುರ್ಯೋಧನ ಮಾಡಿರುವಂತ ಒಂದು ಉಪಾಯ ಆಗಿರುತ್ತದೆ. ಅರಗಿನ ಮಾಡದೋಳು, ಅದನ್ನ ನೆನಪಿಸ್ತಾ ಇರುವಂತದ್ದು. ಅರಗಿನ ಮಹಡಿ ಮನೆಯಲ್ಲಿ ಭೀಮನನ್ನ ಕೊಲ್ಲೋದಕ್ಕೆ ಅಂತಂತ ಪ್ರಯತ್ನ ಪಟ್ಟೆ. ಒಂದು ವಿಷದ ಲಡ್ಡುಗೆಯೋಳು, ಅಂದ್ರೆ ಪಾಂಡವರು ಮತ್ತೆ ಕೌರವರು ಇನ್ನು ಚಿಕ್ಕ ಬಾಲಕರಾಗಿದ್ದಂತ ಸಂದರ್ಭದಲ್ಲಿ ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ ಅಂತಂತಂದ್ರೆ ಭೀಮನನ್ನ ಕಂಡ್ರೆ ಅವನಿಗೆ ಬದ್ಧ ಮತ್ಸರ. ಅಂದ್ರೆ ಅವನಿಗೆ ಭೀಮನ್ ಕಂಡ್ರೆ ಸಿಟ್ಟು ತಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಭೀಮನನ್ನ ಹೆಂಗಾದ್ರೂ ಮಾಡಿ ಕೊಲ್ಲಬೇಕು ಅಂತಂದ್ಬಿಟ್ಟು ಭೀಮನಿಗೆ ಏನಂತಂತಂದ್ರೆ ತಿನ್ನೋದ್ರಲ್ಲಿ ತುಂಬಾ ಆಸೆ. ಸಣ್ಣ ಹುಡುಗ ಅವನು, ತಿನ್ನೋದ್ರಲ್ಲಿ ಅವನಿಗೆ ಬಹಳ ಇದು ಏನಾದ್ರು ತಿನ್ಬೇಕು ಅಂತ ಮಹಾಬಲಶಾಲಿ ಆಗಿರುವಂಥದ್ದು. ಸೊ ಹಾಗಾಗಿ ಭೀಮನಿಗೆ ಇಷ್ಟ ಆಗಿರುವಂತ ಲಡ್ಡಿನಲ್ಲಿ ವಿಷವನ್ನ ಬೆರೆಸ್ಬಿಟ್ಟು ಅದು ಭೀಮನಿಗೆ ಸಿಗೋಂಗೆ ಮಾಡಿಬಿಟ್ಟಿರ್ತಾನೆ ದುರ್ಯೋಧನ, ತಿನ್ಸಾಯ್ಲಿ ಅಂತಂದ್ಬಿಟ್ಟು. ಆದ್ರೆ ಆ ವಿಷ ಅವನ ದೇಹದ ಮೇಲೆ ಏನು ಪರಿಣಾಮ ಬೀರುವುದಿಲ್ಲ, ಅದಕ್ಕೆ ಬೇರೆ ಕಾರಣಗಳಿದೆ. ಅದು ಮಹಾಭಾರತದ ಸಂದರ್ಭದಲ್ಲಿ ಬರುತ್ತೆ. ಇಲ್ಲಿ ವಿಷದ ಲಡ್ಡನ್ನ ಕೊಟ್ಬಿಟ್ಟು ಭೀಮನನ್ನ ಕೊಲ್ಲೋದಿಕ್ಕೆ ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟಲ್ಲಪ್ಪ ದುರ್ಯೋಧನ. ಅರಗಿನ ಮನೆಯಲ್ಲಿ ಪಾಂಡವರನ್ನ ಮತ್ತೆ ಆ ಪಾಂಡವರ ತಾಯಿಯಾಗಿರುವಂತ ಕುಂತಿಯನ್ನ ಕೊಲ್ಲೋದಕ್ಕೆ ಅಂತ ಪ್ರಯತ್ನ ಪಟ್ಟೆ. ಆಮೇಲೆ ಭೀಮನಿಗೆ ವಿಷದ ಲಡ್ಡನ್ನ ಕೊಟ್ಬಿಟ್ಟು ಕೊಲ್ಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟೆ. ಬಂಧು ಮತ್ಸರದೊಳೆ ವೈರಮಂ ಪಡೆದು, ಬಂಧು ಮತ್ಸರ, ಇದು ಬಂಧುಗಳು ಯಾರು ಅಂತಂದ್ರೆ ಪಾಂಡವರು. ಆ ಪಾಂಡವರ ಮೇಲಿನ ಮತ್ಸರದಿಂದ ಶತ್ರುತ್ವವನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ, ವೈರತ್ವವನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ. ಆ ವೈರತ್ವವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಆ ವೈರತ್ವದ ಫಲವಾಗಿ ಭೀಮನನ್ನ ನೀನು ಇಂಥ ಸ್ಥಿತಿಗೆ ತಂದಿದ್ದೀಯ. ಇಂಥ ಸ್ಥಿತಿಗೆ ಅಂತಂತಂದ್ರೆ ನಿನ್ನ ಪರಿವಾರ 11 ಅಕ್ಷೋಹಿಣಿ ಸೇನೆಯನ್ನ ಸಮೇತವಾಗಿ ನಿನ್ನ ಎಲ್ಲಾ ತಮ್ಮಂದರನ್ನು ಕೂಡ ಕೊಲ್ಲುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಕ್ಕೆ ಕಾರಣ ಯಾರು ಅಂತಂತಂದ್ರೆ ನೀನು ಕಾರಣ. ನೀನ್ ಮಾಡಿರುವಂತ ಹಿಂದಿನ ಘಟನೆಗಳು ಕಾರಣ. ಭೀಮನನ್ನು ಇನಿತರಕ್ಕೆ ತಂದ ನೀನ್ ಮರಳಯ್ಯ. ಭೀಮನನ್ನ ಇಂಥ ಪರಿಸ್ಥಿತಿಗೆ ಅಂದ್ರೆ ನಿನ್ನ ಬಗ್ಗೆ ಮತ್ತೆ ನಿನ್ನ ತಮ್ಮಂದ್ರ ಬಗ್ಗೆ ಎಷ್ಟು ಉಗ್ರ ಕೋಪವನ್ನ ಭೀಮ ಹೊಂದೋದಕ್ಕೆ ಕಾರಣನೇ ಏನು ಅಂತಂದ್ರೆ ಹಿಂದೆ ಮಾಡಿರುವಂತ ಚಟುವಟಿಕೆಗಳು, ನೀನ್ ಮಾಡಿರುವಂತ ಅವಾಂತರಗಳು. ಈ ತರದ ಪರಿಸ್ಥಿತಿಗೆ ಭೀಮನ್ನ ತಂದಿಟ್ಟಂತಹ ನೀನು ಹುಚ್ಚನೋ ನೋಡ್ರಿ, ಎರಡರ್ಥ ಬರ್ತಾ ಇದೆ ಇಲ್ಲಿ. ನೀನು ಪಿಶಾಚಿಯೋ ಅಥವಾ ನೀನು ಹುಚ್ಚನೋ, ಏಕಾಂಗಿಯಾಗಿ ಇದೆಯಲ್ಲ, ಈಗ ಒಬ್ಬನೇ ಇದೆಯಲ್ಲ ಅನಾಥನ ತರ ನೀನು, ಅಥವಾ ಭೂತಕೋಟಿ ಬೆರೆಸಿ. ಭೂತನಂತಂದ್ರೆ ಜೀವಿಗಳು ಅಂತಂತ ಒಂದರ್ಥ. ಇನ್ನೊಂದು ಭೂತ ಜಾತಗಳು ಅಂತಂತಂದ್ರೆ ಜೀವಿಗಳು ಅಂತಂತ. ಇನ್ನೊಂದರ್ಥ ಭೂತ ಅಂತಂತಂದ್ರೆ ಪಿಶಾಚಿಗಳು ಅಂತ. ಪಿಶಾಚಿಗಳ ಸಮೂಹದ ಜೊತೆಗೆ ಯುದ್ಧ ಭೂಮಿಯಲ್ಲಿ ಇಂಥ ಶವಗಳು ಅನ್ನುವಂತ ಈ ಮೃಷ್ಟಾನ್ನವನ್ನು ತಿಂದು ತೇಗ್ತಾ ಇರುವಂತಹ ನಾನು ಮರುಳನ್ನು ನೋಡ್ರಿ, ಭೂತಕೋಟಿ ಬೆರೆಸಿ. ಒಬ್ಬಿಬ್ರಲ್ಲ, ಭೂತಕೋಟಿಗಳೇ ನನ್ನ ಇಡೀ ಬಂಧು ಬಳಗನೆ ಸೇರ್ಕೊಂಡ್ಬಿಟ್ಟು ಆಹವ ರಂಗದಲ್ಲಿ, ಆಹವ ಅಂತಂದ್ರೆ ಯುದ್ಧ ಅಂತಂದ್ಬಿಟ್ಟು ಯುದ್ಧ ರಂಗದಲ್ಲಿ ಆಡುತ್ತಿರ್ಪ. ನೀನೇನ್ ಮಾಡ್ತಿದ್ದಿ ಅಂತಂದ್ರೆ ಸಂಜೆನ ಹೆಗಲ ಮೇಲೆ ಕೈ ಇಟ್ಕೊಂಡು ನಡಿಲಾರ್ದೆ ನಡ್ಕೊಂಡು ಬರ್ತಾ ಇದೀಯ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೃಷ್ಟಾನ್ನ ಭೋಜನದ ಜೊತೆಗೆ ನನ್ನ ಪರಿವಾರ ಸಮೇತವಾಗಿ ಯುದ್ಧ ರಂಗದಲ್ಲಿ ಆಡ್ತಾ ಇದ್ದೀನಿ. ಸೊ ಆಂ ಮರಳೆಯೋ, ನೀಂ ಮರಳೆಯೋ ಅಥವಾ ಆಂ ಮರಳೆಯೋ ನೋಡ್ಪಂ ಇರುವರ ಮರುಳ್ತನಮಂ. ಇಬ್ಬರ ಹುಚ್ಚುತನವನ್ನ ಲೆಕ್ಕಕ್ಕಿಟ್ಟು ನೋಡೋಣ, ತೂಗಿ ನೋಡೋಣ. ಫಣಿರಾಜಕೇತನ ಹೇಳ್ತಾ ಇರ್ಬೋದು ನೋಡ್ರಿ, ಪದ ಹೆಂಗೆ ಬೆಳೆಸ್ತಾನೆ ರನ್ನ. ಫಣಿರಾಜಕೇತನ ಅಂತ ಹೇಳ್ತಾನೆ. ಫಣಿರಾಜಕೇತನ, ನಾನು ಹಿಂದಿನ ಸೆಷನ್ ಅಲ್ಲಿ ಹೇಳಿದೆ ಏನು ಅಂತಂತಂದ್ರೆ ದುರ್ಯೋಧನ ರಥಕ್ಕೆ ಸರ್ಪಧ್ವಜ ಇತ್ತು.
ಉರಗದ ಧ್ವಜ ಇತ್ತು. ಹಂಗಾಗಿ ಅವನು ಉರಗ ಪತಾಕ ಅಥವಾ ಫಣಿರಾಜಕೇತನ ಅಂತಂತ ಕರೀತಾರೆ. ಫಣಿ ಅಂತಂದ್ರೆ ಸರ್ಪ. ಫಣಿರಾಜಕೇತನ ಯಾಕೆ ಈ ಪದ ತರ್ತಾ ಇದ್ದಾರೆ? ಕುರುರಾಜ ಅಂತಂತ ಹೇಳ್ತಿಲ್ಲ, ದುರ್ಯೋಧನ ಅಂತಂತ ಹೇಳ್ತಿಲ್ಲ, ಅಥವಾ ಸುಯೋಧನ ಅಂತಂತ ಹೇಳ್ತಿಲ್ಲ. ರನ್ನ ಬದಲಿಗೆ ಫಣಿರಾಜಕೇತ. ಫಣಿರಾಜಕೇತನ ಅಂದ್ರೆ ನಿನ್ನ ರಥದಲ್ಲಿ ಸರ್ಪವನ್ನ ಲಾಂಛನವಾಗಿ ಹೊಂದಿರುವಂತವನು. ಸರ್ಪಕ್ಕೆ ದ್ವೇಷ ಜಾಸ್ತಿ, ಮತ್ಸರತೆ, ವೈರತ್ವದ ಜಾಸ್ತಿ. ಇದೊಂದು ನಂಬಿಕೆ ಈ ತರ ಇದೆ. ಸೊ ಹಾಗಾಗಿ ಏನಂತಂದ್ರೆ ಭೀಮನ ಬಗ್ಗೆ, ಮುಖ್ಯವಾಗಿ ಭೀಮನ ಬಗ್ಗೆ ಎಷ್ಟೊಂದು ವೈರತ್ವವನ್ನು ತುಂಬಿ ಇಟ್ಕೊಂಡಿರುವಂತ ದುರ್ಯೋಧನನ್ನೇ ಯುದ್ಧರಂಗದಲ್ಲಿ ಏಕಾಂಗಿಯಾಗಿ ಬರ್ತಿರುವಂತ ನೀನು ಹುಚ್ಚನು, ಎಲ್ಲರ ನನ್ನ ಸಮುದಾಯದ ಜೊತೆ ಸೇರ್ಕೊಂಡು ಊಟ ಮಾಡ್ತಾ ಇರುವಂತ, ಭೋಜನವನ್ನ ತಿಂತಾ ಇರುವಂತ, ಶವಗಳನ್ನ ತಿಂತಾ ಇರುವಂತ ನಾನು ಹುಚ್ಚನು, ನೀನೇ ಹೇಳು ಅಂತಂತ ಆ ಪಿಶಾಚಿ ಹೇಳ್ತಾ ಇದೆ. ನೆಕ್ಸ್ಟ್ ವಚನ. ವಚನ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ ಏನು ಅಂತಂತಂದ್ರೆ, ವಚನ ಅಂತಂತಂದ್ರೆ ಗದ್ಯ ಅಂತ. ಇದೊಂದು ಚಂಪು ಕಾವ್ಯ. ಚಂಪು ಕಾವ್ಯದಲ್ಲಿ ಬರುವಂತ ವಚನ ಅಂತಂತಂದ್ರೆ ಗದ್ಯ ಭಾಗ ಅಂತ. ಈ ರೀತಿ ಮರುಳು ಹೇಳಿದಾಗ ಏನೇ ಸುಯೋಧನಂ ಕೆಳಗಿವಿ ಕೇಳ್ದು, ಆಗ್ಲೂ ಕೂಡ ಅದರ ಮಾತಿಗೆ ಅವನು ಲೆಕ್ಕ ಕೊಡ್ಲಿಲ್ಲ. ಅಂದ್ರೆ ಅದಕ್ಕೆ ಗಮನ ಕೊಡ್ಲಿ, ಜಾಸ್ತಿ ಗಮನ ಕೊಡ್ಲಿಲ್ಲ. ಯಾಕೆಂದ್ರೆ ತಾಮ್ ಮಹಾಸತ್ವನಪ್ಪುದ ರಿಮ್ ಅಂತಂದ್ಬಿಟ್ಟು ಹಿಂದೆನೆ ರನ್ನ ಹೇಳ್ಬಿಟ್ಟಿದ್ದಾನೆ. ಯಾರ ಬಗ್ಗೆ? ದುರ್ಯೋಧನ ಬಗ್ಗೆ. ಅಂದ್ರೆ ಕಷ್ಟಪಟ್ಟು ಮನಸ್ಸನ್ನ ನಿಗ್ರಹಿಸಿ ಅಭಿಮಾನಧನನಾಗಿರುವಂತ ಕಾರಣದಿಂದ, ಛಲವನ್ನ ಬಿಡದೇ ಇರುವಂತವನಾದ ಕಾರಣದಿಂದ ಮರಳು ಈ ರೀತಿ ಹೇಳಿದಾಗ ಏನೇ ಸುಯೋಧನಂ ಕೆಳಗಿವಿ ಕೇಳ್ದು, ಮರಳ ಮಾತನ್ನ ಕೇಳ್ತಿದ್ದಾನೆ. ಹೆಂಗೆ ಕೇಳ್ತಿದ್ದಾನೆ? ಕೆಳಗಿವಿ ಕೇಳ್ದು ಅಂದ್ರೆ ಅದರ ಮಾತಿಗೆ ಬೆಲೆ ಕೊಡದೆ, ಅದನ್ನು ಉಪೇಕ್ಷೆ ಮಾಡಿ, ಮರಳ ಮಾತಿನೊಳ್ ಪುರುಳಿಲ್ಲೆಂದು ಕಿರಿದೆಡೆಯಂ ಹೋಗೆ ಹೋಗೆ. ಈ ಮರಳ ಮಾತಿಗೆ ಏನು ಬೆಲೆ, ಪಿಶಾಚಿಯ ಮಾತಿಗೆ ಏನ್ ಬೆಲೆ ಅಂತ ತಂದ್ಬಿಟ್ಟು ಒಂದ್ ಸ್ವಲ್ಪ ದೂರ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಯಾರು? ದುರ್ಯೋಧನ. ಯಾರ ಜೊತೆಗೆ? ಸಂಜಯನ ಜೊತೆಗೆ. ಆಗ ಮರಳು ಮತ್ತೆ ಬಿಡಲಿಲ್ಲ, ಮತ್ತೆ ಮುಂದೆ ಬಂತದ್ದು. ಮುಂದೆ ಬಂದ್ಬಿಟ್ಟು ಹೇಳ್ತಾ ಇದ್ದೆ, ಹಿಂಗೆ ಹೇಳ್ತಾ ಇದೆ. ಮತ್ತೆ ನೆಕ್ಸ್ಟ್ ಪದ್ಯ ರನ್ನ ತುಂಬಾ ಚೆನ್ನಾಗಿ ಪ್ರಸಂಗವನ್ನ ಕಟ್ಟಿದೆ. ನನ್ನ ಮಾತಿಗೆ ನೀನು ಉತ್ತರವನ್ನು ಕೊಡ್ತಿಲ್ಲ, ಪಿಶಾಚಿ ಸುಮ್ನೆ ಬಿಡ್ತಾ ಇಲ್ಲ, ಮರಳು ಸುಮ್ನೆ ಬಿಡ್ತಿಲ್ಲ. ಮರಳ ಮಾತಿನಲ್ಲಿ ಪುರುಳೇನಂತಂತ ಅನ್ಕೊಂಡು ದುರ್ಯೋಧನ ಹೇಳ್ತಾ ಮುಂದೆ ಬರ್ತಾ ಇರ್ಬೇಕು, ಅಥವಾ ಹೇಳ್ತಾ ಅಥವಾ ಅನ್ಕೊಂಡು ಬರ್ತಾ ಇರ್ಬೇಕಾದ್ರೆ ನುಡಿಯದೆ ಹೋಗಲಿ ಏನು ಹೇಳ್ತಿರುವಂಥದ್ದು. ನನ್ನ ಮಾತಿಗೆ ಉತ್ತರ ಕೊಡು. ಉತ್ತರ ಏನು? ಏನ್ ಪ್ರಶ್ನೆ ಕೇಳಿದೆ? ಈಗ ವೈರತ್ವದ ಕಾರಣದಿಂದ, ಬಂಧು ಮತ್ಸರದ ಕಾರಣದಿಂದ ಭೀಮನನ್ನ ಭಯಂಕರ ಕೋಪಕ್ಕೆ ಈಡು ಮಾಡಿ ಸರ್ವಸ್ವವನ್ನು ಕೂಡ ಕಳ್ಕೊಂಡಿರುವಂತ ನೀನು ಮರಳನು, ಅಥವಾ ಯುದ್ಧರಂಗದಲ್ಲಿ ಎಲ್ಲರ ಜೊತೆ ನನ್ನ ಸಹ ಬಾಂಧವರ ಜೊತೆ ಸೇರ್ಕೊಂಡು ತಿಂದು ಆಡ್ತಾ ಇರುವಂತ ನಾನು ಹುಚ್ಚನು, ಹೇಳು ಅಂತ ತಂದ್ಬಿಟ್ಟು ಆ ಮರಳು ಹೇಳ್ತಾ ಇರ್ಬೇಕಾದ್ರೆ ಇವ್ನು ಸುಮ್ನೆ ಮುಂದೆ ಬರ್ತಾ ಇದ್ದಾನೆ ದುರ್ಯೋಧನ. ನುಡಿಯದೆ ಪೋಗಲೀಯನ್ ಹೇಳ್ತಿರುವಂತ ಹೋಗ್ಬಿಡ್ತೀನಿ ನೋಡ್ರಿ. ನುಡಿಯದೆ ಪೋಗಲೀಯನ್ ಎಲೆ, ಪೋಗಲೀಯನ್ ಎಲೆ, ಎಲೆ ಅಂತಂತಂದ್ರೆ ಎಲೆ ದುರ್ಯೋಧನ. ನುಡಿಯದೆ ಪೋಗಲೀಯನ್ ಎಲೆ ಪೋದೊಡೆ ಧೂರ್ಜಟಿಯಾಣೆ ಹೇಳ್ತಿರುವಂಥದ್ದು. ಪೋದೊಡೆ ಧೂರ್ಜಟಿಯಾಣೆ ಮೀರಿ ಪೋದೊಡೆ ಕಲಿ ಭೀಮನಾಣೆಯನೆ ಧೂರ್ಜಟಿಯಾಣೆಗೆ ನಿಂದು ಭೀಮನೆಂದೊಡೆ ಮುಳಿದು ಅಟ್ಟಿ ಕುಟ್ಟಲ್ ಅರಸಂ ಗದೆಗೊಂಡೊಡೆ ಭೂತಕೋಟಿಯುಂ ಬಡಿಗೊಳೆ ಸಂಜಯಂ ನಯದೆ ಬಗ್ಗಿಸಿದಂ ಫಣಿರಾಜಕೇತುವ. ಇಲ್ಲೊಂದು ತುಂಬಾ ಬಿಸಿಯಾಗಿರುವಂತ ಒಂದು ಸಂದರ್ಭ. ಅಂದ್ರೆ ತುಂಬಾ ಏನಂತಂದ್ರೆ ವಿಕ್ಷುಬ್ಧವಾಗಿರುವಂತ ಒಂದು ಸಂದರ್ಭ, ಅಥವಾ ಪ್ರಕ್ಷುಬ್ಧವಾಗಿರುವಂತ ಒಂದು ಸಂದರ್ಭ ಏರ್ಪಟ್ಬಿಡ್ತು. ಏನು ಅಂತಂತಂದ್ರೆ ಆ ಮರಳಿನ ಮಾತನ್ನ ಕೇಳಲಾರದೆ ಅಥವಾ ಅದನ್ನ ಉದಾಸೀನ ಮಾಡಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮರಳು ಕೂಡ ತನ್ನ ಛಲವನ್ನ ಬಿಡ್ಲಿಲ್ಲ. ಅದನ್ನು ಕೂಡ ಮುಂದೆ ಬಂದ್ಬಿಟ್ಟು ಹೇಳ್ತಾ ಇದೆ ಏನಂತಂದ್ರೆ, ನುಡಿಯದೆ ಹೋಗಲಿ, ನನ್ನ ಮಾತಿಗೆ ನೀನು ಉತ್ತರ ಕೊಟ್ಟು ಹೋಗು. ನುಡಿಯದೆ ಹೋಗಲಿ ಎಲೆ ಪೋದೊಡೆ ಧೂರ್ಜಟಿ ಆಣೆ. ನೀನ್ ನನ್ನ ಮಾತಿಗೆ ಉತ್ತರ ಕೊಡದೆ ನೀನೇನಾದ್ರೂ ಮುಂದೆ ಹೋದೆ ಅಂತಂತಂದ್ರೆ ಧೂರ್ಜಟಿ ಆಣೆ. ಧೂರ್ಜಟಿ ಅಂತಂತಂದ್ರೆ ಶಿವ, ಆಕ್ಚುಲಿ ಶಿವನ ಆಣೆ, ಶಿವನ ಮೇಲೆ ಆಣೆ. ನನ್ನ ಮಾತನ್ನ ನೀನು ಮೀರಿ ಹೋದ್ರೆ ಶಿವನ ಮೇಲಾಣೆ. ಹಂಗೆ ಹೇಳ್ತಿದೆ ಮರಳು. ಆಮೇಲೆ ಮತ್ತೆ ಹೇಳ್ತಾ ಇದೆ, ಮೀರಿ ಪೋದೊಡೆ ಕಲಿ ಭೀಮನ ಆಣೆ. ಇನ್ನು ಮತ್ತೆ ನಾನು ಶಿವನಾಣೆಯನ್ನ ಧೂರ್ಜಟಿ ಆಣೆಯನ್ನ ಹಾಕ್ತಾ ಇದ್ದೀನಿ. ನೋಡ್ರಿ, ಶಿವ ಅಂತಂತಂದ್ರೆ ಮಂಗಳಕಾರಕ ಅಂತ. ಧೂರ್ಜಟಿ ಅಂತಂತಂದ್ರೆ ಆ ಶಬ್ದದಲ್ಲೇನೆ ಏನಿದೆ ಅಂತಂತಂದ್ರೆ ಧೂರ್ಜಟಿ ಅನ್ನುವಂಥದ್ದು ಒಂದು
ಆ ಸೌಂಡ್ ಒಂದು ಆ ಕವಿಗೆ ಆಕ್ಚುಲಿ ಶಬ್ದವನ್ನ ಹೆಂಗೆ ಬಳಸ್ಬೇಕು ಮತ್ತೆ ಕೇಳುವಂತವರ ಕಿವಿಗೆ ಶಬ್ದ ಹೆಂಗೆ ಬೀಳುತ್ತೆ ಅನ್ನುವಂತ ತಿಳುವಳಿಕೆ ಇರಬೇಕಾಗುತ್ತೆ. ರನ್ನನಿಗೆ ಆ ಥರದೊಂದು ತುಂಬಾ ಚೆನ್ನಾಗಿರುವಂತಹ ತಿಳುವಳಿಕೆ ಇದೆ. ಹಂಗಾಗಿ ಶಿವ ಅನ್ನುವಂಥದ್ದನ್ನು ಬಳಸ್ತಾ ಇಲ್ಲ. ಊರ್ಜಟಿ ಅಂದ್ರೆ ಅದನ್ನ ಕೇಳ್ತಿದ್ದಂಗೆ ಏನಂತಂದ್ರೆ ಭಯಂಕರತೆ ಅನ್ನುವಂಥದ್ದು. ಶಿವ ಎಷ್ಟು ಸೌಮ್ಯನೋ ಅಷ್ಟೇ ಭಯಂಕರನಾಗಿರುವಂಥವನು. ಹಾಗಾಗಿ ಧೂರ್ಜಟಿ ಅನ್ನುವಂಥ ಪದವನ್ನ ಬಳಸ್ತಾ ಇದ್ದಾನೆ. ಎಲೆ ಪೋದೊಡೆ ಧೂರ್ಜಟಿಯಾಣೆ ಮೀರಿ ಪೋದೊಡೆ ಕಲಿ ಭೀಮನಾಣ್. ಇನ್ನೂ ನನ್ನ ಮಾತನ್ನ ಮೀರಿ ನೀನೇನಾದ್ರೂ ಹೋದೆ ಅಂತಂದ್ರೆ ಕಲಿ ಭೀಮನಾಣೆ, ಭೀಮನಾಣೆಯನ್ನು ಇಡ್ತಾ ಇದ್ದೀನಿ ನೋಡ್ರಿ. ಭೀಮ ಅಂತಂದ್ರೇನೆ ಅರ್ಥ ಏನು ಅಂತಂದ್ರೆ ಭಯಂಕರ ಅಂತಂತ ಅರ್ಥ. ಭೀಮ ಅನ್ನುವಂಥ ಪದದ ಶಬ್ದಶಃ ಅರ್ಥ ಭಯಂಕರ. ಆ ಭಯಂಕರಕ್ಕೆ ಇನ್ನೊಂದು ವಿಶೇಷಣವನ್ನ ಸೇರಿಸ್ತಾ ಇದ್ದಾನೆ ಇಲ್ಲಿ ರನ್ನ, ಕಲಿ ಅಂತಂದ್ಬಿಟ್ಟು. ಕಲಿ ಅಂತಂತಂದ್ರೆ ವೀರ, ಎಂತ ವೀರನಾಗಿರುವಂತವನು, ಪರಾಕ್ರಮಿಯಾಗಿರುವಂತ ಭೀಮನ ಆಣೆಯನ್ನೇ ಆಗ ಹಿಂಗ್ ಹೇಳಲಾಗಿ ಆ ಮರಳು. ಆಗ ಈ ದುರ್ಯೋಧನ ಏನ್ ಮಾಡ್ತಾನೆ ಅಂತಂದ್ರೆ ನಡ್ಕೊಂಡು ಹೋಗ್ತಿರುವಂತವನು ಧೂರ್ಜಟಿ ಆಣೆ ಅಂತಂತ, ಮೀರಿ ಹೋದಾಡೆ ಧೂರ್ಜಟಿ ಆಣೆ ಅಂತಂತ ಹೇಳಿದ ತಕ್ಷಣ ಅಲ್ಲೇ ನಿಂತ್ಕೊಂಡ ಯಾರು ದುರ್ಯೋಧನ. ಶಿವನಾಣೆಯನ್ನ ಮೀರಂಗಿಲ್ಲಲ್ಲ. ಸೊ ಹಾಗಾಗಿ ಧೂರ್ಜಟಿ ಆಣೆಗೆ ನಿಂದು ಮೀರಿ ಪೋದೊಡೆ ಕಲಿ ಭೀಮನ ಆಣೆ ಅಂತಂತ ಹೇಳಿದ ತಕ್ಷಣ, ಭೀಮ ಅನ್ನುವಂತ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಭೀಮನಿಂದೊಡೆ ಮುಳಿದು, ಭೀಮ ಅನ್ನುವಂತ ಪದ ಇದೆಯಲ್ಲ, ಭೀಮ ಅನ್ನುವಂತ ಪದ ದುರ್ಯೋಧನನ ಕಿವಿಗೆ ಬಿದ್ದಿದ ತಕ್ಷಣ ಅವನ ಮನಸ್ಸಿನಲ್ಲಿ, ಅವನ ಭಾವಕೋಶದಲ್ಲಿ 1000 ಭಾವನೆಗಳು ಧುಮ್ಮಿಕ್ಕೆ ಬಂದ್ಬಿಡುತ್ತೆ. ಏನು ಅಂತಂತಂದ್ರೆ ತನ್ನ ಅಷ್ಟೂ ಜನ ತಮ್ಮಂದಿರನ್ನ ಕೊಂದಿರುವಂಥವ್ನು, 11 ಅಕ್ಷೋಹಿಣಿ ಸೇನೆಯನ್ನ ಸಮೂಲವಾಗಿ ನಾಶಪಡಿಸಿರುವಂಥವ್ನು, ತನ್ನ ಕಣ್ಣೆದುರುಗಡೆ ತನ್ನ ತಮ್ಮನನ್ನ ಅಂದ್ರೆ ದುಶ್ಯಾಸನನ್ನ ಎದೆಯನ್ನ ಬಗ್ದು ಬಿಟ್ಟು, ಆ ಮೂಳೆಯನ್ನ ಪುಡಿ ಮಾಡಿ ಎದೆಯನ್ನ ಬಗ್ದು ಆ ಕರಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ರಕ್ತವನ್ನ ಮೊಗೆದು ಕುಡಿದ್ಬಿಟ್ಟು ಮುಖಕ್ಕೆಲ್ಲ ಬೆಳ್ಕೊಂಡು ದ್ರೌಪದಿಯನ್ನ ಕರೆಸ್ಬಿಟ್ಟು ಅವಳ ತಲೆ ಕೂದಲಿಗೆಲ್ಲ ಆ ರಕ್ತವನ್ನ ಹಚ್ಚಿ ಇಬ್ರು ಕೂಡ ನರ್ತನ ಮಾಡ್ತಾರಂತೆ. ಭೀಮ ಮತ್ತೆ ದ್ರೌಪದಿ ಇಬ್ರು ಕೂಡ ನರ್ತನ ಮಾಡ್ತಾರೆ. ಅದನ್ನ ಕಣ್ಣಾರೆ ಕಂಡಂತು. ಇವೆಲ್ಲ ನೆನಪಿಗೆ ಬರ್ತದೆ ಭೀಮಾಂದಿತ ದುರ್ಯೋಧನಲ್ಲಿ. ಸೊ ಕಲೆ ಭೀಮನೆಂದೊಡೆ ಮುಳಿದು ಅಟ್ಟಿ ಕುಟ್ಟಲ್ಲ ಆಕೆ ತದಕ್ ಬಿಡ್ಬೇಕು ಅಂತಂದ್ಬಿಟ್ಟು ಸಿಟ್ಟು ಬರ್ತಾ ಇತ್ತು. ಕುವೆಂಪು ಅದಕ್ಕೆ ಶಕ್ತಿ ಕವಿ ರನ್ನ ಅಂತ ಹೇಳಿದ್ದಾರೆ. ಅಂದ್ರೆ ರನ್ನ ಬಳಸುವಂತ ಭಾಷೆ ಇದೆಯಲ್ಲ, ಸೊ ಆ ಭಾಷೆ ಹೆಂಗಿದೆ ಅಂತಂತಂದ್ರೆ ಆ ದುರ್ಯೋಧನ ಭಾವನೆಗಳು ಹಂಗಂಗೆ ಹೊರಗಡೆ ಬಂದ್ಬಿಡ್ಬೇಕು, ಅದು ಎದುರುಗಡೆ ಕಾಣ್ಬೇಕು. ಆ ಫೋರ್ಸ್ನ ಆಕ್ಚುಲಿ ಏನ್ ಮಾಡ್ತಾನೆ ಅಂತ ರನ್ನ ತಂದ್ಬಿಡ್ತಾನೆ. ಸೊ ಹಂಗಾಗಿ ಅಟ್ಟಿ ಕುಟ್ಟಲ್ ಹಾಕಿ ಜಜ್ಜು ಬಿಡ್ಬೇಕು ಅಂತಂತ ಅನ್ಸುತ್ತಲ್ಲ, ಅದು ಭೀಮನಂದೆರ ಮುಳಿದು ಅಟ್ಟಿ ಕುಟ್ಟಲ್ ಓಡಿಸ್ಕೊಂಡು ಹೋಗ್ಬಿಟ್ಟು ಹಾಕಿ ಅಟ್ಟಿ ಅಂತಂದ್ರೆ ಅಟ್ಟಿಸ್ಕೊಂಡು ಹೋಗೋದು ಅಂತ ಕುಟ್ಟಲ್ ಹಾಕಿ ಜಜ್ಜು ಬಿಡ್ಬೇಕು, ಚಟ್ನಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ತರ ನೋಡ್ರಿ, ಈ ಪದಗಳೆಲ್ಲ ಹೆಂಗಿದೆ ಈಗ್ಲೂ ಕೂಡ ಬೇರೆ ಬೇರೆ ತರ ನಾವು ಬಳಸ್ತಾ ಇದ್ದೀವಿ. ಅಟ್ಟಿ ಕುಟ್ಟಲ್ ಅರಸಂ ಗದೆಗೊಂಡೊಡೆ. ಈ ವೀರರಲ್ಲಿ ಆಕ್ಚುಲಿ ಪಾಂಡವರಲ್ಲಿ ಕೆಲವರಿಗೆ ವಿಶೇಷವಾಗಿರುವಂತಹ ಆಯುಧಗಳು ಅವರವ್ರ ಜೊತೆಗೇನೆ ಏನಂತಂದ್ರೆ ಜೊತೆಯಲ್ಲಿ ಗುರುತಿಸಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್ ಅರ್ಜುನ ಅಂದಿತ್ತಷ್ಟೇ ಧನಸ್ ಗಾಂಡೀವ, ಧರ್ಮರಾಜ ಅಂದಿತ್ತಷ್ಟೇ ಅವನ ಕೈನಲ್ಲಿ ಭರ್ಜಿ ಇರುತ್ತೆ, ಭೀಮ ಅಂದಿತ್ತಷ್ಟೇ ಅವನ ಕೈಯಲ್ಲಿ ಗದೆ, ದುರ್ಯೋಧನ ಅಂದಿತ್ತಷ್ಟೇ ಗದೆ, ನಕುಲ ಸಹದೇವರು ಅಂದಿತ್ತಷ್ಟೇ ಖಡ್ಗ ಇರ್ತವೆ. ಸೊ ಆಯಾ ಶಸ್ತ್ರಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನ ಪಡೆದಿರುವಂತವ್ರು ಅಂತ ತಂದ್ಬಿಟ್ಟು, ಇವನ ಕೈಯಲ್ಲಿ ದುರ್ಯೋಧನ ಕೈಯಲ್ಲಿ ಗದೆ ಇದೆ. ಸೊ ಭೀಮನು ಕೂಡ ಗದಾಯುದ್ಧದಲ್ಲಿ ನಿಷ್ಣಾತ. ಸೊ ಹಾಗಾಗಿ ಇದು ಗದಾಯುದ್ಧ, ಕೊನೆಗೂ ಅವ್ರು ಆಡ್ಕೊಳ್ಳುವಂಥದ್ದು ಗದಾಯುದ್ಧ. ಅರಸಂ ಗದೆಗೊಂಡೊಡೆ, ದುರ್ಯೋಧನ ಗದೆಯನ್ನು ಇಟ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಭೂತಕೋಟಿನೂ ಕೂಡ ಓಡೋಗ್ಲಿಲ್ಲ. ಬದಲಿಗೆ ಅವೇನ್ ಮಾಡಿದ್ರು ಅಂತಂದ್ರೆ ಆ ಪಿಶಾಚಿಗಳೆಲ್ಲ ಸಮೂಹವಾಗಿ ನಿಂತ್ಕೊಂಡ್ಬಿಟ್ಟು ಬಡಿ ಅಂತಂತಂದ್ರೆ ಅವುಗಳ ಕೈಯಲ್ಲಿ ಇವು ಬಡಿಗೆಗಳಿದಾವೆ, ಅಂದ್ರೆ ಕಟ್ಟಿಗೆಗಳ ತುಂಡು. ಆ ಬಡಿಗೆನ ಇಲ್ಲ ಅದನ್ನ ಅದ್ರ ದೊಣ್ಣೆ, ಇಲ್ಲಿ ಬಡಿಗೆಗೊಳ್ಳು ಅಂತ ಕೊಟ್ಟಿದ್ದೀನಿ ಅರ್ಥ, ಕೆಂಪಕ್ಷರದಲ್ಲಿದೆ ನೋಡಿ. ದೊಣ್ಣೆಯನ್ನ ತೆಗೆದುಕೊಂಡು ಅವೇನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಅವನು ಎದುರುಗಡೆ ನಿಂತ್ಕೊಂಡು, ಒಬ್ಬ ನಿಂತಿದ್ದಾನೆ, ಅವು ಕೋಟಿಗಟ್ಟಲೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಭೀಮನಿಂದೊಡೆ ಭೂತಕೋಟಿಯಂ ಬಡಿಗೊಳೆ, ಸಂಜಯ ಜೊತೆಯಲ್ಲಿರುವಂತಹ ಸಂಜಯ
ದುರ್ಯೋಧನ ಅವನ್ನೆಲ್ಲ ನಿವಾರಿಸ್ತಿದ್ನೇನೋ ಗೊತ್ತಿಲ್ಲ, ಅವನ ಪರಿಹರಿಸ್ತಿದ್ನೇನೋ, ಅವನ್ನೆಲ್ಲ ನಾಶ ಮಾಡ್ತಿದ್ನೇನೋ ಗೊತ್ತಿಲ್ಲ. ಆದ್ರೆ ಏನಂತಂದ್ರೆ, ಯಾಕಂದ್ರೆ ಇವನು ಮಹಾರಥಿ, ಮಹಾವೀರ ದುರ್ಯೋಧನ. ಹಾಗಾಗಿ ಆದ್ರೆ ಇಂಥ ಈಗ ಎಲ್ಲವನ್ನೂ ಕಳ್ಕೊಂಡು ಮೊದಲೇ ದುಃಖಿತನಾಗಿರುವಂತವನು ಮತ್ತೆ ಇಂಥದ್ದೊಂದು ಯುದ್ಧದಲ್ಲಿ ಮುಳುಗ್ಬಿಟ್ಟು ಮತ್ತೆ ಹಾನಿಗೀಡಾಗೋದು ಅಥವಾ ಇದರಲ್ಲಿ ಕಾಲಹರಣ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸಂಜಯ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸಂಜಯಂ ನಯದೆ ಬಗ್ಗಿಸಿದಂ ಫಣಿರಾಜಕೇತುವಂ. ಫಣಿರಾಜಕೇತುವಂ ಮತ್ತೆ ಅದೇ ಪದ ಬಳಸ್ತಾ ಇದ್ದಾನೆ. ಫಣಿರಾಜಕೇತ ಅಂದ್ರೆ ಮನಸ್ಸಿನಲ್ಲಿ ಅಪಾರ ದ್ವೇಷ ಮತ್ತೆ ವೈರತ್ವವನ್ನ ಅಂದ್ರೆ ಕೋಪ, ಸಿಟ್ಟನ್ನ ಇಟ್ಕೊಂಡು ಹೆಂಗೆ ಓಡ್ದ ಅಂತಂದ್ರೆ ಆ ಭೂತಕೋಟಿಗಳ ಬಳಿ. ಅವಾಗ ಸಂಜಯ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಅತ್ಯಂತ ನಯದಿಂದ, ವಿನಯದಿಂದ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಸಮಾಧಾನವನ್ನ ಮಾಡ್ತಿದ್ದಾನೆ. ದುರ್ಯೋಧನಿಗೆ ಸಮಾಧಾನ ಮಾಡಿ, ಅವುಗಳ ಜೊತೆ ಏನು ನೀನು ಯುದ್ಧ ಮಾಡ್ತೀಯ ಬಾಯಿಲಿ ಅಂತ ಕರ್ಕೊಂಡು ಬರ್ತಾ ಇದ್ದ. ಸೊ ಪಿಶಾಚಿಗಳ ಜೊತೆ ಯುದ್ಧ ಮಾಡಿ ಗೆಲ್ಲುವಂಥದ್ದು ಅಂತಂದ್ರೆ ಅದೇನಂತ ದೊಡ್ಡ ವೀರತನ ಅಂತಂತಲ್ಲ. ವೀರನಾಗಿರುವಂಥವನು ವೀರನ ಜೊತೆ, ಸಮವೀರನ ಜೊತೆ ಯುದ್ಧ ಮಾಡಿ ಗೆಲ್ಲುವಂಥದ್ದು ವೀರತನ ಅನ್ನುವಂಥದ್ದು ಒಂದು ನಂಬಿಕೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸಂಜಯ ಆ ಭೂತಕೋಟೆಯಿಂದ ದುರ್ಯೋಧನನ್ನು ಬೆಳೆಸಿ ಅತ್ಯಂತ ವಿನಯದಿಂದ ಕರ್ಕೊಂಡು ಬರ್ತಾ ಇದ್ದಾನೆ. ಸೊ ಮತ್ತೆ ಇವರ ನಡಿಗೆ, ಇವರ ಪ್ರಯಾಣ ಶುರು ಆಯ್ತು ವಚನ. ಸೊ ಈ ತರದ ಯುದ್ಧರಂಗದ ಪರಿಸ್ಥಿತಿ ಇದೆ. ಈ ಯುದ್ಧರಂಗದಲ್ಲಿ ದುರ್ಯೋಧನ ಮತ್ತೆ ಅಲ್ಲಿ ನಿಲ್ಲೋದಕ್ಕಾಗದೆ ಬರ್ತಾ ಇದ್ದಾನೆ. ಅದನ್ನ ರನ್ನ ಹೇಳ್ತಿದ್ದಾನೆ ವಚನ. ಅಂತೂ ಬಹುಳ ಪ್ರತ್ಯವಾಯ ಪ್ರದೇಶಗಳನ್ನು ಎಂತಾನೂ ಕಳೆದು ಪೋಗೆ ನೋಡ್ರಿ. ಅಂತೂ ಬಹುಳ ಪ್ರತ್ಯವಾಯ ಪ್ರತ್ಯವಾಯ ಅಂತಂದ್ರೆ ನೋವನ್ನ ನೆನಪು ಮಾಡುವಂತ. ಅಲ್ಲಿ ನಿಂತ್ಕೊಂಡ್ರೆ ಅಲ್ಲೆಲ್ಲನೂ ಕೂಡ ಏನಂತಂದ್ರೆ ದುರ್ಯೋಧನನ್ಗೆ ಆಗುವಂತ ನೆನಪುಗಳು ನೋವಿನ, ಸೋಲಿನ, ಅವಮಾನದ ನೆನಪುಗಳು. ಯಾಕಂದ್ರೆ ಆ ಪಿಶಾಚಿಗಳು ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾವೆ ಅವನ್ನೆಲ್ಲನೂ ಕೂಡ. ಭೀಮನ ಪ್ರತಾಪವನ್ನ ಅವು ನೆನಪಿಸ್ತಾ ಇದ್ದಾವೆ. ತನ್ನ ಬಂಧು ಬಳಗ ನಾಶ ಆಗಿರುವಂತದ್ದಲ್ಲಿ ನೆನಪಾಗ್ತಾ ಇದೆ ಅವನಿಗೆ. ತಮ್ಮ ಭೀಕರವಾಗಿ ಸತ್ತದ್ದು ನೆನಪಾಗ್ತಾ ಇದೆ. ಸೊ ಆತರ ಅತ್ಯಂತ ಬಹುಳ ಅಂತಂದ್ರೆ ಅತ್ಯಂತ ಅಧಿಕವಾಗಿ, ಬಹಳವಾಗಿ ಅವಮಾನವನ್ನ, ನೋವನ್ನ, ಸಂಕಟವನ್ನ ನೆನಪು ಮಾಡಿಕೊಡುವಂತ ಆ ಪ್ರದೇಶಗಳನ್ನ ಎಂತಾನೂ ಕಳೆದು, ಅಂದ್ರೆ ಅದನ್ನ ದಾಟಿ ಕಳೆದು, ಅಂದ್ರೆ ಅದನ್ನ ಬಿಟ್ಟು ಹೋಗಿ ಮುಂದೆ ಹೋಗ್ತಾ ಇದ್ದಾನೆ. ಯಾರು? ದುರ್ಯೋಧನ. ಯಾರ ಜೊತೆ ಅಂತಂದ್ರೆ ಸಂಜಯನ ಜೊತೆಗೆ ಹೋಗ್ತಾ ಇದ್ದಾನೆ. ಮತ್ತೆ ಅದೇ ಅವಮಾನದ ಅಥವಾ ನೋವಿನ, ಸಂಕಟದ ನೆನಪುಗಳೇ ಏನಾಗ್ತಾ ಇದೆ ಅಂತಂದ್ರೆ ದುರ್ಯೋಧನಿಗೆ ನೆನಪಾಗುವಂತ ಪ್ರಸಂಗಗಳು ಎದುರಾಗ್ತಾ ಇವೆ. ಏನಾಗ್ತಾ ಇದೆ ಈಗ ಇಲ್ಲಿ ಸಂಜಯನ ಜೊತೆಗೆ ಬರ್ತಾ ಇದ್ದಾನೆ ದುರ್ಯೋಧನ. ಸಂಜಯನ ಜೊತೆ ಬರ್ತಿರ್ಬೇಕಾದ್ರೆ ಸಂಜಯ್ ಹೇಳ್ತಿರುವಂತ ಮಾತು, ಸಂಜಯ್ ಉದ್ದೇಶಪೂರ್ವಕವಾಗಿ ಹೇಳಿದನೋ ಅಥವಾ ನಿರುದ್ದೇಶವಾಗಿ ಆ ಮಾತು ಬಂದಿದೆಯೋ ಆ ಮಾತು ಬೇರೆ. ಆದ್ರೆ ಈ ಮಾತು ಬಂದಿದೆ, ರನ್ನ ಕಾವ್ಯದಲ್ಲಿ ಬಂದಿದೆ. ದುರ್ಯೋಧನಿಗೆ ಇದನ್ನ ಸಂಜಯ್ ಹೇಳ್ತಾ ಇದ್ದಾನೆ. ಏನು? ಈ ಪದ್ಯದಲ್ಲಿದೆ ನೋಡಿ. ಮುನಿದು ಏತಂದು ಇಲ್ಲಿ ಭೀಮಂ ಭವದ ಅನುಜನಂ ಆ ದ್ರೌಪದಿ ದ್ರೋಹನಂ ಕೊಂದನ್ ಎನಲ್ಕೆ ಆಂ ಕೇಳಲಾರೆಂ ಯಾವುದನ್ನ? ಪರಿಭವಮನ್ ಅದಂ ಮುಂದೆ ಎಂದು ಬಾಷ್ಪಾಂಬು ನಿಮಗ್ನಂ ಭಗ್ನಚಿತ್ತಂ ತಲೆಯ ನೆರಗಿ ಬಿಲ್ಲೋಜನ್ ಎಲ್ಲಿರ್ದನ್. ನೆಕ್ಸ್ಟ್ ಕೇಳ್ತಿರುವಂತ ಮಾತು, ಬಿಲ್ಲೋಜನ್ ಎಲ್ಲಿರ್ದನೋ ಭೀಷ್ಮಂ ನೋಡುವೆಂ ತೋರು ಎನೆ ಕುರುಕುಲನಂ ಸಂಜಯಂ ಕೊಂಡು ಪೋದಂ. ಕುರುಕುಲನನ್ನ ಅಂದ್ರೆ ಕುರುಕುಲದ ಹಿರಿಕ ಈಗ ಉಳ್ಕೊಂಡ್ರದು. ಕುರುಕುಲದಲ್ಲಿ ಆಕ್ಚುಲಿ ಕುರುಕುಲ ಅಂತಂದ್ರೆ ಪಾಂಡವರು ಸೇರಿನೇ ಕುರುಕುಲ, ಕುರುವಂಶದವರು ಅನ್ನುವಂಥದ್ದು. ಆದ್ರೆ ಸಾಮಾನ್ಯವಾಗಿ ಕುರುಕುಲ ಅಂತಂತ ಅಂದಾಗ ಪಾಂಡವರು ಮತ್ತೆ ಕೌರವರನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾದ್ರೆ ಕುರುಕುಲ ಅಂತಂದಾಗ ಕೌರವರನ್ನ ಮಾತ್ರ ಹೇಳ್ತಾರೆ. ಆದ್ರೆ ಒಟ್ಟಾರೆ ಕುರುವಂಶ ಅಂತಂತ ಹೇಳಿದಾಗ ಏನಂತಂದ್ರೆ ಪಾಂಡವರು ಕೌರವರು ಸೇರಿನೇ ಕುರುವಂಶ. ಯಾಕಂದ್ರೆ ಕುರುವಂಶದಲ್ಲೇನೆ ಇಬ್ರು ಕೂಡ ಆಕ್ಚುಲಿ ಸಂಭವಿಸಿದಂಥವ್ರು, ಹುಟ್ಟಿದಂಥವ್ರು. ಸೊ ಹಾಗಾಗಿ ದುರ್ಯೋಧನ್ಗಿಂತ ಹಿರಿಯ ಯಾರು ಅಂತಂದ್ರೆ ಧರ್ಮರಾಯ, ಅವನು ಹಿರಿಯಕನಾಗ್ತಾನೆ. ಆದ್ರೆ ಕೌರವರಲ್ಲಿ ಹಿರಿಯ ಯಾರು ಅಂತಂದ್ರೆ ದುರ್ಯೋಧನ. ಸೊ ಹಾಗಾಗಿ ಅವನು ಕುರುಕುಲ ಅಂತಂದ್ರೆ ಅವನು ಕುರುಕುಲಕ್ಕೆ ಅಂದ್ರೆ ಕೌರವರಿಗೆ ಹಿರಿಯನಾಗಿರುವಂತ ಆ ದುರ್ಯೋಧನವನ್ನು ಕೊಂಡು ಹೋದ.
ಇಲ್ಲಿ ಇನ್ನೊಂದು ಮಾತು, ಕೌರವ ಅಂತಂತಂದ್ರೂ ಕೂಡ ದುರ್ಯೋಧನ ಅಂತಂತ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಆದ್ರೆ ಕೌರವರಲ್ಲಿ 100 ಜನರಲ್ಲಿ ಎಲ್ಲರನ್ನೂ ಕೂಡ ಕೌರವರು ಅಂತಂತಾನೆ ಕರೆಯೋದು. ಆದ್ರೆ ಕುರುವಂಶದವರು ಅಂತಂದ್ಬಿಟ್ಟು, ಆದ್ರೆ ಕೌರವ ಅಂತಂತ ಹೇಳುದು ಸುಯೋಧನಿಗೆ ಅಥವಾ ದುರ್ಯೋಧನನಿಗೆ. ಈಗ ಇಲ್ಲಿ ಮುಂದೆ ಯುದ್ಧರಂಗದಲ್ಲಿ ಪಯಣ ಮುಂದುವರೆದಿದೆ. ಸಂಜೆ ಕರ್ಕೊಂಡು ಬರ್ತಿದ್ದಾನೆ, ಆ ಮರಳಿನಿಂದ ತಪ್ಪಿಸ್ಬಿಟ್ಟು ದುರ್ಯೋಧನ ಮುಂದೆ ಕರ್ಕೊಂಡು ಬರ್ತಿದ್ದಾನೆ. ಆ ಮರಳುಗಳಿಂದ ಆಗಿರುವಂತ ಒಂದು ಅವಮಾನ ಒಂದು ದುರ್ಯೋಧನನಿಗೆ. ಈ ಯುದ್ಧರಂಗದಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯುದ್ಧರಂಗದಲ್ಲಿ ಕಣ್ಣಿಗೆ ಕಾಣ್ತಿರುವಂತಹ ಸಂಗತಿಗಳನ್ನ ಸಂಜೆ ಹೇಳ್ತಾ ಇದ್ದಾನೆ, ನೆನಪು ಮಾಡ್ತಾ ಇದ್ದಾನೆ. ಇದು ಇನ್ನೊಂದ್ ತರದ ಅವಮಾನ ಯಾರಿಗೆ? ದುರ್ಯೋಧನನಿಗೆ. ಕರ್ಕೊಂಡು ಬರ್ತಿದ್ದಾನೆ ಸಂಜೆಯ ದುರ್ಯೋಧನನ್ನ. ಮುನಿದು ಸಿಟ್ಟಾಗಿ ಭಯಂಕರ ಕೋಪದಿಂದ ಮುನಿದು ಯೈತಂದು ಅಂದ್ರೆ ನಡೆತಂದು ಇಲ್ಲಿಗೆ ಬಂದು ಆಗಮಿಸಿ, ಇಲ್ಲಿ ಭೀಮಂ ಭವದ ಅನುಜನ, ನಿನ್ನ ತಮ್ಮನನ್ನ ಅನುಜ ಅನುಸರಿಸಿ ಹುಟ್ಟಿದಂಥವನು. ಜ ಅಂತಂದ್ರೆ ಹುಟ್ಟು ಅಂತ, ಅನುಜ ಅನುಸರಿಸಿ ಹುಟ್ಟಿದಂತ, ನಿನ್ನನ್ನ ಅನುಸರಿಸಿ ಹುಟ್ಟಿದಂಥವನು ಯಾರು ಅಂತಂದ್ರೆ ದುಶ್ಯಾಸನ. ಸೊ ಮುನಿದೈತಂದು ಇಲ್ಲಿ ಭೀಮಂ ಭವಧನುಜನನ್, ಆ ಭವಧನುಜನನ್ ಅಷ್ಟೇ ಅಲ್ಲ, ನಿನ್ನನ್ನು ಅನುಸರಿಸಿ ಹುಟ್ಟಿದಂಥವನು ಅಷ್ಟೇ ಅಲ್ಲ, ಆ ದ್ರೌಪದಿಗೆ ದ್ರೋಹ ಮಾಡಿದಂತ ಆ ಅನುಜನನ್ನ ಕೊಂದನ್. ಇಲ್ಲೇ ಇದೇ ಸ್ಥಳ ಅದು ನೋಡು ಅಂತ ಹೇಳ್ತಿದ್ದ. ದುಶ್ಯಾಸನ ಸಾಮಾನ್ಯವಾಗಿ ಸತ್ತಿಲ್ಲ ಅವನು. ಅತ್ಯಂತ ಭೀಭತ್ಸವಾಗಿ ಭಯಂಕರವಾಗಿ ಸತ್ತಿರುವಂಥದ್ದು. ಅದು ದುರ್ಯೋಧನಿಗೆ ನೆನಪಾಗೋಯ್ತು. ಅದನ್ನ ಹಿಂದಿನ ಪದ್ಯದ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ಬಿಟ್ಟೆ. ಹಾಗೆ ದ್ರೌಪದಿ ಮತ್ತೆ ಭೀಮ ಇಬ್ರು ಸೇರ್ಕೊಂಡು ದುಶ್ಯಾಸನ ಶವವನ್ನು ಚಿಂದಿ ಮಾಡಿ ಆ ಮೈಯ ಮಾಂಸಗಳನ್ನೆಲ್ಲ ಮೈ ಮೇಲೆ ಸುರಿದುಕೊಂಡು, ರಕ್ತವನ್ನು ಸುರಿದುಕೊಂಡು, ಆ ಮಾಂಸ ಮಜ್ಜೆನೆಲ್ಲ ಸುರಿಕೊಂಡು, ಮನೆಗೆ ಬಳ್ಕೊಂಡು ವಿಕಟ ನೃತ್ಯ ಮಾಡಿದಂತ. ಇದನ್ನ ಯಾರೋ ಕೂಡ ತಡೆಯಕ್ಕೆ ಹೋಗ್ಲಾರ್ದೆ ಆ ಭಯಂಕರತೆಯಲ್ಲಿ ಎಲ್ಲರೂ ಕೂಡ ಹೆದರಿ ಹಿಂದೆ ಸರಿದಂತ ಪ್ರಸಂಗ. ಅದು ಹಂಗೇನೆ ನೆನಪಾಗ್ಬಿಡ್ತು ದುರ್ಯೋಧನಿಗೆ. ಸಂಜೆ ಹೇಳ್ತಿರುವಂತ ಇದು ದುರ್ಯೋಧನನ ಸಾವಿನ ಪ್ರಸಂಗ. ಅದು ಹೇಳಿದ ತಕ್ಷಣ ಇವೆಲ್ಲ ಕೂಡ ದುರ್ಯೋಧನಿಗೆ ಕಣ್ಮುಂದೆ ಕಟ್ಟಿದಂಗಾಯ್ತು, ಬಂದಂಗಾಯ್ತು. ಮುನಿದೈತಂದು ಇಲ್ಲಿ ಭೀಮ ಅತ್ಯಂತ ಸಿಟ್ಟಾಗಿ, ಇಲ್ಲಿ ನಿನ್ನ ತಮ್ಮನಾಗಿರುವಂತ ಆ ದ್ರೌಪದಿಗೆ ದ್ರೋಹ ಮಾಡಿರುವಂತಹ, ನೋಡ್ರಿ, ಆ ದ್ರೌಪದಿಗೆ ದ್ರೋಹ ಮಾಡಿರುವಂತ ಅಂತಂತಂದ್ರೆ ಏನಾಯ್ತು? ಹಿಂದಿನ ಸಭಾಪರ್ವದ ಘಟನೆಗಳೆಲ್ಲ ನೆನಪಾಗತ್ತೆ. ಏನು ಅಂತಂತಂದ್ರೆ, ಆ ಸಭಾಪರ್ವದಲ್ಲಿ ದ್ಯೂತದ ಪ್ರಸಂಗ ನಡೀತು, ಜೂಜಿನ ಪ್ರಸಂಗ ನಡೀತು. ಜೂಜಿನ ಪ್ರಸಂಗದಲ್ಲಿ ದ್ರೌಪದಿಯ ಸೀರೆಯನ್ನ ಮತ್ತೆ ಆಕೆಯ ಮುಡಿಯನ್ನ, ಕೇಶವನ್ನ ಎಳೆದಂತ ಪ್ರಸಂಗ, ಅವಮಾನ ಮಾಡಿದಂತ ಪ್ರಸಂಗ. ಇದು ಯಾರ ಎದುರುಗಡೆ? ಆ ದ್ರೌಪದಿಯ ಪತಿಯ ಎದುರುಗಡೆ, ಭೀಮನ ಎದುರುಗಡೆ ಮಾಡಿದಂತ ಅವಮಾನ. ಅಣ್ಣನ ಮಾತಿಗೆ ಕಟ್ಟು ಬಿದ್ದು ಸುಮ್ಮನೆ ಇದ್ದಾನೆ ಭೀಮ. ಆದ್ರೆ ಮುಂದೆ ಇದಕ್ಕೊಂದು ತಕ್ಕ ಶಾಸ್ತಿಯನ್ನ ನಾನು ಮಾಡೇ ಮಾಡ್ತೀನಿ ಅಂತ ತಂದ್ಬಿಟ್ಟು ಅಲ್ಲಿ ಶಪಥ ಮಾಡ್ತಾನೆ. ಸೊ ಅದೇ ರೀತಿ ಆ ಶಪಥವನ್ನ ಈಡೇರಿಸಿದಂತ, ನಿನ್ನ ತೊಡೆ ಮುರಿದು ನಿನ್ನ ತಲೆಯನ್ನ ಕಾಲಿನಿಂದ ಉದಿತೀನಿ ಅಂತ ತಂದ್ಬಿಟ್ಟು ಆ ಶಪಥವನ್ನ ಅಂದ್ರೆ ಆ ಶಪಥ ಇನ್ನೂ ಈಡೇರಿಲ್ಲ. ಆದ್ರೆ ಉಳಿದಂತ ಎಲ್ಲ ಅನುಜರನ್ನ ಭೀಭತ್ಸವಾಗಿ ಕೊಂದು ಹಾಕ್ಬಿಟ್ಟಿಲ್ಲ. ಸೊ ಆ ದ್ರೌಪದಿ ದ್ರೋಹನನ್ನ ಹೇಳ್ತಿರುವಂಥದ್ದು. ಹಂಗೆ ಹೇಳ್ತಿದ್ದಂಗೆನೆ ಆವಾಗ್ಲೇ ಹೇಳಿರುವಂತ ಒಂದು ಮಾತು ನೆನಪು ಮಾಡ್ಕೊಳ್ಬೇಕು. ಸಿಂಹಾವಲೋಕನ ಹಿಂದಿನ ದ್ಯೂತ ಪ್ರಸಂಗವನ್ನ, ಜೂಜಿನ ಪ್ರಸಂಗವನ್ನ ನೆನಪು ಮಾಡ್ತಾ ಇದ್ದಾನೆ ಇಲ್ಲಿ ರನ್ನ ನಮ್ಗೆ, ಓದುಗರಿಗೆ, ಸಹೃದಯರಿಗೆ. ಇಲ್ಲಿ ಭೀಮ ನಿನ್ನ ತಮ್ಮನಾಗಿರುವಂತಹ ದ್ರೌಪದಿ ದ್ರೋಹನನ್ ಕೊಂದನ್ ಎನ್ನಲ್ಕೆ ಆಮ್ ಕೇಳಲಾರೆಂ, ನನ್ನ ಕೈಯಲ್ಲಿ ಇದನ್ನ ಕೇಳೋದಕ್ಕೆ ಆಗುದಿಲ್ಲ. ಈ ಸೋಲನ ಪರಿಭವ, ಸೋಲು, ಈ ಸೋಲು, ಈ ಅವಮಾನವನ್ನ ನನ್ನ ಕೈಯಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಸಂಜಯ, ಬಾ ಮುಂದೆ ಹೋಗೋಣ, ಮುಂದೆ ಮುಂದೆ ನೋಡ್ರಿ, ಮುಂದೆ ಒಂದೇ ಸತಿ ಹೇಳ್ತಾ ಇಲ್ಲ, ಮುಂದೆ ಎಂದು ಬಾ, ಮುಂದಕ್ಕೆ ಹೋಗು, ನಡಿ ಮುಂದೆ ಎಂದು ಬಾಷ್ಪಾಂಬು ನಿಮಗ್ನಂ. ಅವನ ಕಣ್ಣಿಂದ ನೀರು ಸುರಿತಾ ಇದೆ ದುರ್ಯೋಧನ ಕಣ್ಣಿಂದ. ದುರ್ಯೋಧನ ಛಲದಂಕ ಮಲ್ಲ, ಅಭಿಮಾನದನ್ನ ಚಕ್ರವರ್ತಿಯಾಗಿರುವನು, 11 ಅಕ್ಷೋಹಿಣಿ ಸೇನೆಯ ಅಧಿಪತಿಯಾಗಿರುವಂತವನು. ಇಂಥವನು ಸುಮಾರು ಜನರ ಕಣ್ಣಲ್ಲಿ ನೀರು ಹಾಕ್ಸಿದಂಥವನು ತಾನು ಕಣ್ಣೀರು ಹಾಕ್ತಾ ಇದ್ದಾನೆ. ಅವನ ಕಣ್ಣಲ್ಲಿ ಕಣ್ಣೀರು ಬರುವಂತ ಇದ್ದೇ ಸಂಭವವೇ ಇಲ್ಲ, ಅಂತ ವೀರ ಅವನು. ಆದ್ರೆ ಈಗೇನಾಗಿದೆ ಅಂತಂದ್ರೆ ದುರ್ಯೋಧನ ಚಕ್ರವರ್ತಿಯಾಗಿಲ್ಲ, ಮನುಷ್ಯನಾಗಿದೆ. ಸಾವಿನ ಎದುರುಗಡೆ
ಬಂಧುಗಳ ಸಾವಿನ ಎದುರುಗಡೆ, ಪ್ರೀತಿ ಪಾತ್ರರ ಸಾವಿನ ಎದುರುಗಡೆ ಚಕ್ರವರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಮನುಷ್ಯನಾಗ್ತಾನೆ. ಅಧಿಕಾರವಾಗಿ ಉಳಿಯೋದಿಲ್ಲ. ಅಧಿಕಾರಕ್ಕೆ ಮನುಷ್ಯತ್ವದ ಲೇಪ ತಗೊಳುತ್ತೆ. ಮನುಷ್ಯತ್ವ ಅನ್ನುವಂಥದ್ದು ತುಂಬಾ ಮುಖ್ಯ ಅನ್ನುವಂಥದ್ದನ್ನ ರನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಅವನು ಒಬ್ಬ ತಮ್ಮಂದಿರನ್ನ ಕಳ್ಕೊಂಡಿರುವಂತ ಅಣ್ಣ ಮಾತ್ರ ಆಗಿದ್ದಾನೆ ದುರ್ಯೋಧನ. ಬಾಷ್ಪ ಅಂಬು ಅಂಬು ಅಂತಂದ್ರೆ ನೀರು, ಇನ್ನೊಂದು ಅಂಬು ಅಂತಂದ್ರೆ ಬಾಣ ಅಂತ ಅರ್ಥ ಐತೆ. ಅಂದ್ರೆ ಇಲ್ಲಿ ನೀರು, ಬಾಷ್ಪ ಅಂದ್ರೆ ಅಂತಂದ್ರೆ ಕಣ್ಣೀರು. ಬಾಷ್ಪ ಅಂಬು ಕಣ್ಣೀರನ್ನ ಸುರಿಸ್ತಾ ಇರುವಂತವನು, ಕಣ್ಣೀರನ್ನ ಸುರಿಸುವಲ್ಲಿ ಮುಳುಗಿ ಹೋಗಿರುವಂತ, ಬೇರೆ ಇನ್ನೇನು ಕೂಡ ಅವನ ಕೈಯಲ್ಲಿ ಮಾಡೋದಕ್ಕಾಗ್ತಾ ಇಲ್ಲ. ಬಾಷ್ಪಾಂಬು ನಿಮಗ್ನಂ ಮಗ್ನ ಚಿತ್ತ, ಮನಸ್ಸು ಒಡೆದೋಗ್ಬಿಟ್ಟಿದೆ, ಅವನ ಮನಸ್ಸು ಸಮಾಧಾನ ಸ್ಥಿತಿಯಲ್ಲಿಲ್ಲ. ಯಾತನೆ ಅಥವಾ ವೇದನೆಯನ್ನು ಪಡ್ತಾ ಇರುವಂತವನು, ಅಂತ ಮನಸ್ಸುಳ್ಳವನಾಗಿರುವಂತ, ಕಣ್ಣೀರನ್ನು ಸುರಿಸ್ತಾ ಇರುವಂತ ಈ ದುರ್ಯೋಧನ ತಲೆಯ ನೆರಗಿ ತಲೆ ಬಗ್ಗಿಸಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮುಂದೆ ನಡ್ಕೊಂಡು ಹೋಗ್ತಾ ಭಿಲ್ಲೋಜನಲ್ಲಿರ್ತಾನೆ. ನೋಡಿ, ಈ ಸಂದರ್ಭದಲ್ಲಿ ದುರ್ಯೋಧನ್ಗೆ ಯಾರು ನೆನಪಾಗ್ತಾ ಇದ್ದಾರೆ ಅಂತಂದ್ರೆ ಬಿಲ್ಲೋಜನ ನೆನಪಾಗ್ತಾ ಇದ್ದಾನೆ. ಯಾರನ್ನ ತುಂಬಾ ಆತ್ಮೀಯರು ಅಂತ ಅನ್ಕೊಂಡಿದ್ದಾನೆ ದುರ್ಯೋಧನ, ಅಂತವ್ರು ನೆನಪಾಗ್ತಾ ಇದ್ದಾರೆ. ಬಿಲ್ಲೋಜನ್ ಎಲ್ಲಿರ್ದನೋ ಭೀಷ್ಮಂ ನೋಡುವೆಂ ತೋರೂಯನೆ ಕುರುಕುಲನಂ ಸಂಜಯಂ ಕೊಂಡು ಪೋದಂ. ಬಿಲ್ಲೋಜನ್ ಎಲ್ಲಿರ್ದ? ಬಿಲ್ಲೋಜ ಯಾರು ಅಂತೇಳಿ? ಓಜ ಅಂತಂದ್ರೆ ಗುರು ಅಂತಂತ ಅರ್ಥ. ಇಲ್ಲಿ ಯಾವುದಕ್ಕೆ ಗುರು ಅವನು? ಬಿಲ್ಲು ವಿದ್ಯೆಯನ್ನ ಕಲಿಸಿರೋದ್ರಲ್ಲಿ ಅವನು ಗುರು, ಬಿಲ್ಲೋಜ. ನೋಡ್ರಿ, ಧನುರ್ವಿದ್ಯೆಯನ್ನ ಆಕ್ಚುಲಿ ದ್ರೋಣ ಪಾಂಡವರು ಮತ್ತೆ ಕೌರವರಿಗೆ ಇಬ್ಬರಿಗೂ ಕೂಡ ಕಲಿಸ್ತಾನೆ. ಇದು ಆಕ್ಚುಲಿ ಇದರ ಹಿಂದೆ ಒಂದು ಕಥೆ ಇದೆ, ಅದು ತುಂಬಾ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ದೃಪದ ಮತ್ತೆ ದ್ರೋಣ ಇಬ್ಬರು ಕೂಡ ಏನಂತಂದ್ರೆ, ದ್ರೌಪದಿಯ ತಂದೆ ದ್ರೋಣ ಇಬ್ರು ಕೂಡ ಒಂದೇ ಗುರುವಿನ ಹತ್ರ ಬಿಲ್ವಿದ್ಯೆಯನ್ನ ಕಲ್ತಿರುವಂತವ್ರು, ಸಹಪಾಠಿಗಳು. ನಂತರ ವಿದ್ಯೆನ ಕಲಿತ ನಂತರ ದೃಪದ ರಾಜಕುಮಾರ ರಾಜನಾಗ್ತಾನೆ. ನಂತರ ದ್ರೋಣ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ವಿದ್ಯೆಯ ನೆರವಿನಿಂದ ಎಲ್ಲಾದ್ರೂ ಕೆಲಸ ಸಿಗತ್ತ ಅಂತ ತಂದ್ಬಿಟ್ಟು ಬರೋಕ್ಕಿಂತ ಮುಂಚೆ ದೃಪದ ನಂತರ ಸ್ನೇಹಿತ ಅನ್ನುವಂತ ಸಲಿಗೆಯಿಂದ ಹೋದಾಗ ದೃಪದ ಓಡಿಸ್ಬಿಡ್ತಾನೆ ಅವನಿಗೆ. ಸಮಾನರಲ್ಲಿ ಮಾತ್ರ ಸ್ನೇಹ ಅಂತಂದ್ಬಿಟ್ಟು ಅದರಿಂದ ಅವಮಾನಿತನಾಗಿ ದ್ರೋಣ ಏನ್ ಮಾಡ್ತಾನೆ ಅಂತಂದ್ರೆ ಭೀಷ್ಮನ ಬಳಿ ಬರ್ತಾನೆ. ಆಗ ಭೀಷ್ಮನು ಕೂಡ ತನ್ನ ಮೊಮ್ಮಕ್ಕಳಾಗಿರುವಂತ ಸಂಬಂಧದಲ್ಲಿ ಮೊಮ್ಮಕ್ಕಳಾಗಿರುವಂತ ಕೌರವರು ಮತ್ತೆ ಪಾಂಡವರಿಗೆ ಒಳ್ಳೆ ಗುರುವನ್ನ, ಅಂದ್ರೆ ಅವ್ರಿಗೆ ಒಳ್ಳೆ ವಿದ್ಯೆ ಸಿಗ್ಬೇಕು ಅಂತಂದ್ಬಿಟ್ಟು, ಅಸ್ತ್ರವಿದ್ಯೆ ಸಿಗ್ಬೇಕು ಅಂತಂದ್ಬಿಟ್ಟು ಗುರುವನ್ನ ಅರಸ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ದ್ರೋಣ ಬಂದಾಗ ದ್ರೋಣರನ್ನ ಕೌರವರು ಮತ್ತೆ ಪಾಂಡವರಿಗೆ ಗುರುವನ್ನಾಗಿ ನೇಮಿಸುತ್ತಾರೆ. ಸೊ ಹಾಗಾಗಿ ಧನುರ್ವಿದ್ಯೆಯಲ್ಲಿ ಪ್ರವೀಣನಾಗಿರುವಂತವ್ರು ಯಾರು? ದುರ್ಯೋಧನ. ಸೊ ಆ ವಿದ್ಯೆಯನ್ನ ಹೇಳಿಕೊಟ್ಟಿರುವಂತ ಗುರು ಬಿಲ್ಲೋಜ. ಸೊ ಹಾಗಾಗಿ ಅವನು ಬಿಲ್ಲೋಜ, ಧನುರ್ವಿದ್ಯೆಯನ್ನ ಹೇಳಿಕೊಟ್ಟಿರುವಂತ ಗುರು, ಅತ್ಯಂತ ಹಿರಿಕ ಆತ್ಮೀಯನಾಗಿರುವಂತವನು, ನನ್ನ ಕಷ್ಟಕಾಲದಲ್ಲಿ ನನ್ನ ನೆರವಿನಲ್ಲಿ ಬಂದಂತವನು, ಯುದ್ಧದಲ್ಲಿ ದ್ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದಂಥವ್ನು, ಮತ್ತೆ ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ನಿಂತಂಥವ್ನು ಯಾರು ಅಂತಂತಂದ್ರೆ, ಅವನ ಮನಸ್ಸಿನಲ್ಲಿ ನಿಂತು ಅದು ಬೇರೆ ವಿಷಯ, ದ್ರೋಣನ ಮನಸ್ಸಿನಲ್ಲಿ. ಆದ್ರೆ ಏನಂತಂತಂದ್ರೆ, ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ಪಾಲ್ಗೊಂಡು ಯುದ್ಧದಲ್ಲಿ ಭಾಗವಹಿಸಿದಂಥವನು ಯಾರು? ದ್ರೋಣ. ಅವನು ಅಷ್ಟೇ ಸಮಾನವಾಗಿ ಪಾಂಡವರಿಗೂ ಕೂಡ ಗುರು. ಮತ್ತೆ ಪಾಂಡವರಲ್ಲಿ ಅತ್ಯಂತ ಅವನಿಗೆ ಆತ್ಮೀಯ ಶಿಷ್ಯ ಅಂತಂದ್ರೆ ಅರ್ಜುನ. ಅಷ್ಟಾದಾಗ್ಯೂ ಕೂಡ ದುರ್ಯೋಧನ ಪರವಾಗಿ ನಿಂತು ಯುದ್ಧ ಮಾಡಿದಂಥ, ಅದನ್ನ ದುರ್ಯೋಧನ ಮರೆಯೋದಿಲ್ಲ. ಸೊ ಹಾಗಾಗಿ ಅವನ ಮನಸ್ಸಿಗೆ ಆ ದುಃಖದ ಸಂದರ್ಭದಲ್ಲಿ ನೆನಪಾಗುವಂಥದ್ದು ಯಾರು ಅಂತಂದ್ರೆ, ಈ ಹಿರಿಯರು ನೆನಪಾಗ್ತಿದ್ದಾರೆ, ಆತ್ಮೀಯರು ನೆನಪಾಗ್ತಾ ಇದ್ದಾರೆ. ಸೊ ದುರ್ಯೋಧನ ಅವರನ್ನ ಆತ್ಮೀಯರು ಅಂತ ತಿಳ್ಕೊಂಡಿದ್ದಾನೆ. ಸೊ ಹಂಗಾಗಿ ಬಿಲ್ಲೋಜನಲ್ಲಿರ್ತಾರೆ. ನಮ್ಗೆ ಧನುರ್ವಿದ್ಯೆಯನ್ನ ಹೇಳ್ಕೊಟ್ಟಿರುವಂತ ಗುರುವಾಗಿರುವಂತ ದ್ರೋಣರಲ್ಲಿದ್ದಾರೆ ಸಂಜಯ ಹೇಳ್ತಿರುವಂಥದ್ದು. ನಂತರ ಅದರ ಜೊತೆಗೇನೆ ನೆನಪು ಮಾಡ್ಕೊಳ್ತಾ ಇರುವಂತ ಇನ್ನೊಂದು ಹೆಸರು, ಎಲ್ಲಿರ್ದನೋ ಭೀಷ್ಮಂ, ತಾತ ಭೀಷ್ಮ. ಆಕ್ಚುಲಿ ತಾತ ನೋಡ್ರಿ, ವಯಸ್ಸಿನಲ್ಲಿ ಮತ್ತೆ ಸಂಬಂಧದಲ್ಲಿ, ವಯಸ್ಸಿನಲ್ಲಿ ತುಂಬಾ ಹಿರೀಕನಾಗಿರುವಂತವನು, ಸಂಬಂಧದಲ್ಲಿ ಕೂಡ ತಾತ. ಹಂಗೆ ಆಕ್ಚುಲಿ ಇದು ವಿಚಿತ್ರವಾಗಿರುವಂತ ಸಂಬಂಧಗಳ ಜಟಿಲವಾಗಿರುವಂತ ಮಾಲೆ ಏನಾಗಿದೆ, ಜಟಿಲವಾಗಿರುವಂತ ಸಿಕ್ಕು
ಜಟಿಲತೆ ಅಂತಂದ್ರೆ ಏನಂತಂದ್ರೆ ಸಂಕೀರ್ಣತೆ ಅಂತಂದ್ಬಿಟ್ಟು ಈ ಸಂಬಂಧಗಳ ಜಟಿಲತೆ ಇಲ್ಲಿ ಮಹಾಭಾರತದ ಈ ಸಂದರ್ಭದಲ್ಲಿ ಕಂಡು ಬರುತ್ತೆ. ನಾವು ಸಮಾಜದಲ್ಲಿ ಸಂಬಂಧಗಳೆಲ್ಲನೂ ಕೂಡ ತುಂಬಾ ಸಹಜವಾಗಿ ಸುಸೂತ್ರವಾಗಿ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಸಂಬಂಧಗಳ ಸಿಕ್ಕಾಗಿರುವಂತ ಇದು ಒಂದು ಅವಸ್ಥೆ ಸಮಾಜದಲ್ಲಿ ಇರುತ್ತೆ. ಅದಕ್ಕೆ ಒಂದು ರೂಪಕ ಯಾವುದು ಅಂತಂದ್ರೆ ಭೀಷ್ಮ ಮತ್ತೆ ಪಾಂಡವರು ಕೌರವರ ಒಂದು ಸಂಬಂಧ. ತಾತ ಪಾಂಡವರಿಗೆ ಮತ್ತೆ ಕೌರವರಿಗೆ ಭೀಷ್ಮ ತಾತ ಆಗ್ಬೇಕು. ಭೀಷ್ಮನ ತಂದೆ ಶಂತನು ಅಂತಂದ್ಬಿಟ್ಟು ಇದೊಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಶಂತನು ಅಂತಂದ್ಬಿಟ್ಟು ಶಂತನು ಆಕ್ಚುಲಿ ಕುರುವಂಶದಲ್ಲಿ ಹಿರಿಕನಾಗಿರುವಂತವನು. ಶಂತನುವಿನ ತಂದೆ ಭೀಷ್ಮ, ಶಂತನುವಿಗೆ ಗಂಗೆಯಿಂದ ಹುಟ್ಟಿರುವಂತವನು ಭೀಷ್ಮ. ಸೊ ಭೀಷ್ಮನಿಗೆ ತಂದೆ ಯಾರು ಅಂತಂತಂದ್ರೆ ಶಂತನು. ನಂತರ ಗಂಗೆ ಶಂತನುವಿನ ಬಿಟ್ಟು ಹೋಗ್ತಾಳೆ. ಅವಳು ದೇವತೆಯಾಗಿರುವಂತಹ ಕಾರಣದಿಂದ ಅವಳು ಸುರಲೋಕಕ್ಕೆ ಹೋಗ್ತಾಳೆ. ನಂತರ ಶಂತನು ಯುದ್ಧ ಮಾಡುವ ಅಂದ್ರೆ ಬೇಟೆಗೆ ಹೋದಂತ ಸಂದರ್ಭದಲ್ಲಿ ಸತ್ಯವತಿ ಎನ್ನುವಂತ ಒಬ್ಳು ಹೆಣ್ಮಗಳು ಕಣ್ಣಿಗೆ ಬೀಳ್ತಾಳೆ. ಅವಳನ್ನ ಆತ ಬಯಸ್ತಂತ ಸಂದರ್ಭದಲ್ಲಿ ಭೀಷ್ಮ ಯೌವನಸ್ಥನಾಗಿರ್ತಾನೆ, ಯುವರಾಜನಾಗಿರ್ತಾನೆ. ನೆಕ್ಸ್ಟ್ ಹಸ್ತಿನಾವತಿಗೆ ಅವನೇ ರಾಜನಾಗುವಂಥದ್ದು ಅನ್ನುವಂಥದ್ದನ್ನು ಕೂಡ ಸ್ವಯಂ ಸಿದ್ಧವಾಗಿರುವಂತ ಒಂದು ಸಂಗತಿ ಆಗಿರುತ್ತೆ. ಆದ್ರೆ ಶಂತನು ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಸತ್ಯವತಿಯನ್ನ ಬಯಸಿ ಅವಳನ್ನ ಮದುವೆ ಆಗ್ಬೇಕು ಅಂತ ಬಯಸಿದಾಗ ಅದನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ತನ್ನ ಕಣ್ಣೆದುರುಗಡೆನೆ ತಾನು ನಿಂತು ಮದುವೆ ಮಾಡ್ಬೇಕಾಗಿರುವಂತ ಮಗನಾಗಿರುವಂತ ಭೀಷ್ಮ ಇದ್ದಾನೆ. ಅವನ ಮದುವೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರು ಜನ ಏನು ತಿಳ್ಕೊಳ್ಳಲ್ಲ, ಪರಿವಾರದ ಜನ ಏನು ತಿಳ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಕುರುಕ್ತಾ ಹಾಗೆ ಒಂಥರ ಸಮಾಧಾನಿ ಆಗಿರೋದಿಲ್ಲ, ತುಂಬಾ ವಿಷಣ್ಣ ಮನಸ್ಕನಾಗಿರ್ತಾನೆ. ಅದು ಭೀಷ್ಮನ ಗಮನಕ್ಕೂ ಕೂಡ ಬರುತ್ತೆ. ಅಪ್ಪ ಯಾಕೆ ಈ ತರ ಆಗ್ತಾ ಇದ್ದಾರೆ ಅಂತ ತಂದ್ಬಿಟ್ಟು ತಂದೆಯ ಆತ್ಮೀಯ ಮಂತ್ರಿಗಳನ್ನ ಕೇಳಿದಾಗ ಇಲ್ಲ, ಅವನು ಸತ್ಯವತಿ ಅನ್ನುವಂತ ಒಬ್ಬರು ಹೆಣ್ಮಗಳನ್ನ ಇಷ್ಟಪಟ್ಟಿದ್ದಾನೆ, ಆದ್ರೆ ಅವಳು ಮದುವೆ ಆಗ್ಬೇಕು ಅಂತ ಬಯಸ್ತಾ ಇದ್ದಾನೆ. ಆದ್ರೆ ನಿನ್ನ ಕಾರಣಕ್ಕೆ ಸುಮ್ಮನಿದ್ದಾನೆ ಅಂತಂದಾಗ ಭೀಷ್ಮನ ಏನ್ ಮಾಡ್ತಾನೆ ಅಂತಂದ್ರೆ ಸತ್ಯವತಿಯ ತಂದೆ ದಾಶರಾಜನ ಬಳಿ ಹೋಗ್ಬಿಟ್ಟು ತನ್ನ ತಂದೆಗೋಸ್ಕರ ಆಕೆಯನ್ನ ಕೇಳ್ತಾನೆ, ನಿಮ್ಮ ಮಗಳನ್ನ ನಮ್ಮ ಅಪ್ಪನಿಗೆ ಕೊಡಿ ಅಂತ. ಇದು ತುಂಬಾ ವಿಚಿತ್ರವಾಗಿರುವಂತ ಸಂದರ್ಭ ಆಯ್ತು ಇವೆಲ್ಲಾನು ಕೂಡ. ದಾಶರಾಜನ ಷರತ್ತುಗಳು ಅದದ್ದು ಭೀಷ್ಮ ಹಸ್ತಿನಾವತಿಯ ಪಟ್ಟವನ್ನ ಏರಬಾರದು, ಆಮೇಲೆ ಭೀಷ್ಮನ ಮಕ್ಕಳು ಕೂಡ ಹಸ್ತಿನಾವತಿಯ ಪಟ್ಟವನ್ನ ಬಯಸಬಾರದು, ಮತ್ತೆ ಸತ್ಯವತಿ ಅಂದ್ರೆ ತನ್ನ ಮಗಳು ದಾಶರಾಜನ ಮಗಳಾಗಿರುವಂತಹ ಸತ್ಯವತಿಯ ಮಕ್ಕಳೇ ಪಟ್ಟಕ್ಕೆ ಏರಬೇಕು ಅಂತ ತಂದ್ಬಿಟ್ಟು ಇವೆಲ್ಲ ಕಂಡೀಷನ್ ಆಗ್ತಾನೆ ದಾಶರಾಜ. ಆಗ ಭೀಷ್ಮ ಆಯ್ತು ನಾನು ಪಟ್ಟ ಇರೋದಿಲ್ಲ ಅಂತಂದ್ಬಿಟ್ಟು ಅವನು ಪ್ರತಿಜ್ಞೆ ಮಾಡ್ತಾನೆ. ಆದ್ರೆ ತನ್ನ ಮಕ್ಕಳು ಪಟ್ಟವನ್ನ ಏರಬಾರದು ಅಂತಂದಾಗ ನಾನು ಎಂದೆಂದಿಗೂ ಕೂಡ ಮದುವೆ ಆಗೋದಿಲ್ಲ ಅಂತ ತಂದ್ಬಿಟ್ಟು ಬ್ರಹ್ಮಚರ್ಯ ವ್ರತವನ್ನ ಸ್ವೀಕರಿಸ್ತಾನೆ. ಸೊ ಹಾಗಾಗಿ ದೇವವ್ರತ ಅನ್ನುವಂತ ಮೊದಲ ಅವನ ಹೆಸರು ಭೀಷ್ಮನ ಹೆಸರು. ಸೊ ಅವನು ಈ ಭೀಷ್ಮ ಪ್ರತಿಜ್ಞೆಯನ್ನ ಮಾಡ್ತಾನೆ, ನಾನು ಎಂದೆಂದಿಗೂ ಕೂಡ ಮದುವೆ ಆಗೋದಿಲ್ಲ ಮತ್ತೆ ಸಿಂಹಾಸನವನ್ನ ಏರೋದಿಲ್ಲ ಅಂತ. ಭೀಷ್ಮ ಅಂದ್ರೆ ಭಯಂಕರ ಅಂತ. ಈ ಭಯಂಕರವಾಗಿರುವಂತಹ ಪ್ರತಿಜ್ಞೆಯನ್ನ ಮಾಡಿದ ಕಾರಣದಿಂದ ದೇವತೆಗಳು ಆತನಿಗೆ ಭೀಷ್ಮ ಅಂತ ಕರೀತಾರೆ. ಸೊ ಅಂದಿನಿಂದ ಅವನಿಗೆ ಭೀಷ್ಮ ಅನ್ನುವಂತ ಹೆಸರಾಗುತ್ತೆ. ಸರಿ, ಭೀಷ್ಮ ನಂತರ ಏನಾಗುತ್ತೆ ಅಂತಂದ್ರೆ ಶಂತನುವಿಗೆ ಸತ್ಯವತಿಯಲ್ಲಿ ಆಕ್ಚುಲಿ ಇಬ್ಬರು ಮಕ್ಕಳು ಹುಡ್ತಾರೆ, ಚಿತ್ರಾಂಗದ ಮತ್ತೆ ವಿಚಿತ್ರವೀರ್ಯ ಅಂತ. ಚಿತ್ರಾಂಗದ ಮತ್ತೆ ವಿಚಿತ್ರವೀರ್ಯದಲ್ಲಿ ಚಿತ್ರಾಂಗದ ಅನ್ನುವಂಥವನು ಆಕ್ಚುಲಿ ಸಣ್ಣ ವಯಸ್ಸಿನಿಂದನೇ ಚಿತ್ರಾಂಗದ ಅನ್ನುವಂಥ ಒಬ್ಬ ಗಂಧರ್ವನ ಜೊತೆ ಹೋರಾಡ್ತಾ ಸಾಯ್ತಾನೆ. ಬಟ್ ಇದೆಲ್ಲನೂ ಕೂಡ ಏನಂತಂದ್ರೆ ಹಿಂಗೆ ನೆನಪಿಗೆ ಬರ್ತಾ ಹೋಗುತ್ತೆ. ರನ್ನ ಈ ತರದೊಂದು ಸಂದರ್ಭ ಕ್ರಿಯೇಟ್ ಮಾಡ್ಬಿಡ್ತಾನೆ, ಹಿಂದಿನ ಮಹಾಭಾರತದ ಕಥೆಗಳು ನೆನಪಾಗಬೇಕು ಅಂತಂದ್ಬಿಟ್ಟು. ನಂತರ ಈ ವಿಚಿತ್ರ ವೀರ್ಯನಿಗೆ ಭೀಷ್ಮನ ಏನ್ ಮಾಡ್ತಾನೆ ಅಂತಂದ್ರೆ ಕಾಶಿರಾಜನ ಇದು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದಾಗ ವಿಚಿತ್ರವೀರ್ಯನಿಗೆ ಮದುವೆ ಮಾಡ್ತಾರೆ. ಆದ್ರೆ ಅವರು ಆ ವಿಚಿತ್ರವೀರ್ಯನಿಗೆ ಆ ಕಾಶಿರಾಜನ ಹೆಣ್ಣು ಮಕ್ಕಳಾಗಿರುವಂತ ಅಂಬಿಕೆ ಮತ್ತೆ ಅಂಬಾಲಿಕೆ, ಅಂಬೆದು ಬೇರೆ ಕಥೆ ಇದೆ, ಅದು ಈಗ ಬೇಡ. ಅಂಬಿಕೆ ಮತ್ತೆ ಅಂಬಾಲಿಕೆಯನ್ನು ಕೊಟ್ಟು ಮದುವೆ ಮಾಡಿದಾಗ ಅವ್ರಿಗೆ ಮಕ್ಕಳು ಆಗೋಕ್ಕಿಂತ ಮುಂಚೆನೆ ವಿಚಿತ್ರವೀರ್ಯನು ಕೂಡ ಸತ್ತೋಗ್ಬಿಡ್ತಾನೆ. ಸೊ ಈಗ ಹಸ್ತಿನಾವತಿಗೆ ಮುಂದಿನ ಅಧಿಕಾರಿಗಳಿಲ್ಲ, ರಾಜರಿಲ್ಲ.
ಸತ್ಯವತಿ ಭೀಷ್ಮನಿಗೆ ನೀನೇ ರಾಜ ಆಗು ಅಂತಂದಾಗ, ಇಲ್ಲ ನಾನು ಪ್ರತಿಜ್ಞೆ ಮಾಡಿದೀನಿ, ನಾನು ಸಿಂಹಾಸನವನ್ನು ಏರೋದಿಲ್ಲ ಅಂತ. ಏನು ಮಾಡೋದು ಅಂತಂದಾಗ ಕೊನೆಗೆ ಏನಂತಂದ್ರೆ ಸತ್ಯವತಿ ನಾಚಿಕೊಂಡು ಭೀಷ್ಮನಿಗೆ ಹೇಳಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ನೋಡಪ್ಪ, ನಿಮ್ಮ ತಂದೆಯನ್ನ ಮದುವೆ ಆಗುವಂತ ಪೂರ್ವದಲ್ಲಿ ನನಗೆ ಒಬ್ಬ ಋಷಿ, ಪರಾಶರ ಅನ್ನುವಂತ ಋಷಿಯಿಂದ ನನಗೆ ಕೃಷ್ಣದ್ವೈಪಾಯನ ವ್ಯಾಸ ಮಹರ್ಷಿ ಹುಟ್ಟಿದರು. ಅವರೇ ಮಹಾಭಾರತವನ್ನ ಬರೆದಿರುವಂತವ್ರು. ನೀನು ಒಪ್ಪೋದಾಗಿದ್ರೆ ವ್ಯಾಸರಿಂದ ಈ ಮಕ್ಕಳಿಗೆ, ಅಂದ್ರೆ ಈ ಅಂಬಿಕೆ ಅಂಬಾಲಿಕೆಯರಿಗೆ ಮಕ್ಕಳನ್ನ ಪಡೆಯೋಣ ಅಂತಂದಾಗ ಭೀಷ್ಮ ಅದಕ್ಕೆ ಒಪ್ಕೊಳ್ತಾನೆ. ಅದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಮಾಜದ ಅನುಮೋದನೆ ಇರುತ್ತೆ, ಮತ್ತೆ ಧರ್ಮದ ಅನುಮೋದನೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಸೊ ಅವರಿಂದ ಹುಟ್ಟಿರುವಂತವರೇ ಯಾರು ಅಂತಂದ್ರೆ, ವ್ಯಾಸ ಮತ್ತೆ ಅಂಬಿಕೆ ಅಂಬಾಲಿಕೆಯರಿಂದ ಹುಟ್ಟಿರುವಂತವ್ರು ಯಾರು ಅಂತಂದ್ರೆ ಧೃತರಾಷ್ಟ್ರ ಮತ್ತೆ ಪಾಂಡು ಹುಟ್ಟಿರುವಂತ. ನಂತರ ಈ ಅಂಬಿಕೆ ಅಂಬಾಲಿಕೆಯರ ದಾಸಿಯಿಂದ ಹುಟ್ಟಿರುವಂತವ್ರು ಯಾರು ಅಂತಂದ್ರೆ ವಿದುರ. ಸೊ ಹಾಗಾಗಿ ಏನು ಅಂತಂತಂದ್ರೆ ಶಂತನುವಿನಿಂದ ಭೀಷ್ಮ ಮತ್ತೆ ಚಿತ್ರಾಂಗದ ವಿಚಿತ್ರ ವೀರ್ಯ, ಅವರಿಂದ ಪಾಂಡು ಮತ್ತೆ ಧೃತರಾಷ್ಟ್ರ. ಅದು ಪಾಂಡು ಮತ್ತೆ ಧೃತರಾಷ್ಟ್ರಗೆ ಹುಟ್ಟಿರುವಂತವ್ರೆ ಯಾರು ಅಂತಂದ್ರೆ ಪಾಂಡವರು ಮತ್ತೆ ಕೌರವರು. ಸೊ ಹಾಗಾಗಿ ಸಂಬಂಧದಲ್ಲಿ ಏನಾಗಬೇಕು ಅಂತಂದ್ರೆ ಕೌರವರು ಮತ್ತೆ ಪಾಂಡವರಿಗೆ ಭೀಷ್ಮ ತಾತ ಆಗ್ಬೇಕಾಗತ್ತೆ. ತಂದೆಯ ಲೆಕ್ಕದಲ್ಲಿ, ಸೊ ದೊಡ್ಡಪ್ಪನ ಲೆಕ್ಕದಲ್ಲಿ ಏನಾಗ್ತಾರೆ ಅವರು ತಾತ ಆಗ್ತಾರೆ. ಸೊ ಅವನನ್ನು ಕೂಡ ಭೀಷ್ಮರು ಕೂಡ ಏನಂತಂದ್ರೆ ಇಬ್ಬರಿಗೂ, ಪಾಂಡವರು ಕೌರವರಿಗೆ ಇಬ್ಬರಿಗೂ ಕೂಡ ದೊಡ್ಡ ಸ್ಥಾನದಲ್ಲಿ, ಸಮಾನ ಸ್ಥಾನದಲ್ಲಿ ನಿಂತಿರುವಂತವ್ರು, ತಾತನ ಸ್ಥಾನದಲ್ಲಿ ಇರುವಂತವ್ರು. ಆದರೂ ಕೂಡ ಹಸ್ತಿನಾವತಿಯ ಜೊತೆಗೆ ತಮ್ಮನ್ನ ಗುರುತಿಸ್ಕೊಂಡಿರುವಂತವ್ರು. ಯಾಕಂದ್ರೆ ಪರಂಪರಾಗತವಾಗಿ ಬಂದಿರುವಂತ ಸಾಮ್ರಾಜ್ಯ ಅದು. ಹಸ್ತಿನಾವತಿಯ ಜೊತೆಗೆ ಅಲ್ಲಿ ಯಾರು ಪಟ್ಟಾಭಿಷಿಕ್ತರಾಗ್ತಾರೆ ಅವರ ಹಿತವನ್ನು ನಾನು ಕಾಯ್ತೀನಿ ಅಂತ ತಪ್ಪಿಟ್ಟು ದುರ್ಯೋಧನ ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಧೃತರಾಷ್ಟ್ರ ಮತ್ತು ದುರ್ಯೋಧನ ಪರವಾಗಿ ಅವನು ಕೂಡ ಯುದ್ಧ ಮಾಡ್ತಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ದುರ್ಯೋಧನಿಗೆ ಅದೊಂದು ಮನಸ್ಸಿನಲ್ಲಿ ಇದೆ, ಏನಂತಂದ್ರೆ ಹಿರೀಕರಾಗಿರುವಂತವ್ರು ಧರ್ಮ ಸಂಕಟಕ್ಕೆ ಒಳಗಾಗಿಯೂ ಕೂಡ, ಅಂದ್ರೆ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ, ಪ್ರೀತಿ ಇದೆ. ನನಗೆ ತನ್ನ ಬಗ್ಗೆ ಎಷ್ಟಿದೆಯೋ ಅಷ್ಟೇ ಪ್ರೀತಿ, ದುರ್ಯೋಧನ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಪಾಂಡವರ ಬಗ್ಗೆನೂ ಇದೆ. ಆದ್ರೆ ಅವರಿಬ್ರು ಕೂಡ ಏನಂತಂದ್ರೆ ಅನ್ನದೊರಣಕ್ಕೋ ಮತ್ತೊಂದು ಕಾರಣಕ್ಕೇನು ಗೊತ್ತಿಲ್ಲ, ಅವರಿಬ್ರು ಕೂಡ ದುರ್ಯೋಧನಾಗಿರುವಂತ ನನ್ನ ಪರವಾಗಿ ಯುದ್ಧದಲ್ಲಿ ಹೋರಾಡದಂತವ್ರು. ಸೊ ಅಂತ ಮಹಾನೀಯರನ್ನ ಕಾಣಬೇಕು ಅಂತ ತಂದ್ಬಿಟ್ಟು ಸಂಜಯನಿಗೆ ದುರ್ಯೋಧನ ಕೇಳ್ತಾ ಇದ್ದಾನೆ, ಬಿಲ್ಲೋಜನ್ ಎಲ್ಲಿರ್ದನೋ ಭೀಷ್ಮಂ ನೋಡುವೆಂ ತೋರು ಎನೆ ಕುರುಕುಲನಂ ಸಂಜಯಂ ಕೊಂಡು ಪೋದು. ಕುರುಕುಲ ಅಂತಂದ್ರೆ ಕುರುಕುಲದವನಾಗಿರುವಂತಹ ಅವನನ್ನ, ಕುರುಕುಲದವನು ಅಂತಂದ್ರೆ ಇಲ್ಲಿ ಕೌರವ ಅಂತ ಅರ್ಥ. ಆಕ್ಚುಲಿ ಮಹಾಭಾರತದಲ್ಲಿ ಸಾಮಾನ್ಯವಾಗಿ ಕುರುಕುಲ ಅಂತಂತ ಬಂದಾಗ ಕೌರವರನ್ನೇ ಉದ್ದೇಶಿಸಿ ಹೇಳುವಂಥದ್ದು. ಪಾಂಡವರು ಅಂತಂದು ಬಂದಾಗ ಪಾಂಡುವಿನ ಮಕ್ಕಳು, ಪಾಂಡವರ ಬಗ್ಗೆ ಹೇಳುವಂಥದ್ದು. ಆದ್ರೆ ಇಬ್ರು ಕೂಡ ಕುರುವಂಶದವರೇ, ಆದ್ರಿಂದ ಎಲ್ಲರೂ ಈ 105 ಜನನು ಕೂಡ ಕೌರವರೇ. ಆದ್ರೆ ಪ್ರತ್ಯೇಕವಾಗಿ ಈ ತರ ಹೇಳಿದಾಗ ಅಲ್ಲಿ ಕುರುಕುಲದವನು ಅಥವಾ ಕೌರವ ಅಂತಂದಾಗ ದುರ್ಯೋಧನ ಅಂತಂತಾನೆ ಅರ್ಥ. ಸೊ ಹಾಗಾಗಿ ಕುರುಕುಲನ, ಆ ದುರ್ಯೋಧನ ಸಂಜೆಯ ಕೊಂಡು ಪೋದ ಅಂತಂದ್ರೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನನ್ನ ಮಾಡೋದಿಕ್ಕೆ? ಬಿಲ್ಲೋಜನಾಗಿರುವಂತ ದ್ರೋಣನನ್ನ ಮತ್ತೆ ಪಿತಾಮಹನಾಗಿರುವಂತ ಅಜ್ಜನಾಗಿರುವಂತ ಭೀಷ್ಮನನ್ನ ತೋರಿಸೋದಕ್ಕೆ. ಇದರಲ್ಲಿ ಒಂದು ವ್ಯತ್ಯಾಸ ಇದೆ, ಏನಂತಂದ್ರೆ ಬಿಲ್ಲೋಜನಾಗಿರುವಂತ ದ್ರೋಣ ಯುದ್ಧರಂಗದಲ್ಲಿ ಹತನಾಗಿದ್ದಾನೆ. ಭೀಷ್ಮ ಅವನು ಆಕ್ಚುಲಿ ಇನ್ನೊಂದು ಕೂಡ ಬದುಕಿದ. ಯಾಕೆಂತಂದ್ರೆ ಭೀಷ್ಮನ ಸಾವು ಅವನ ಕೈನಲ್ಲಿದೆ. ಯಾವಾಗ ನಾನು ಮದುವೆ ಆಗೋದಿಲ್ಲ ಮತ್ತೆ ಸಿಂಹಾಸನವನ್ನ ಏರೋದಿಲ್ಲ ಅಂತಂತ ಹೇಳ್ತಾನೆ, ಆ ಸಂದರ್ಭದಲ್ಲಿ ಭೀಷ್ಮನಿಗೆ ಆತನ ತಂದೆಯಾಗಿರುವಂತ ಶಂತನು ಏನ್ ಮಾಡ್ತಾನೆ ಅಂತಂದ್ರೆ ವರವನ್ನ ಕೊಡ್ತಾನೆ, ನೀನು ಇಚ್ಛಾಮರಣೀಯ, ಮರಣ ನೀನು ಬಯಸಿದಾಗ ನಿನಗೆ ಬರ್ಲಿ ಅಂತ. ಮರಣ ನಿನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಏನಂತಂದ್ರೆ ಆಗ್ಲೇ ಯುದ್ಧರಂಗದಲ್ಲಿ ಅವನಾಗ್ಲೇನೆ ಶರಶಯ್ಯಲ್ಲಿ ಮಲಗಿದ್ರು ಕೂಡ ಅರ್ಜುನನಿಂದ ಬಾಣಾಘಾತಕ್ಕೆ ಒಳಗಾಗಿ ಅವನು ಶರಶಯ್ಯಗತನಾಗಿದ್ರು ಕೂಡ ಅವನು ಸಾಯೋದಿರಲಿಲ್ಲ, ಅವನು ಮರಣವನ್ನ ಹೊಂದಲ್ಲ. ಬದಲಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಉತ್ತರಾಯಣ ಕಾಲವನ್ನ ನಿರೀಕ್ಷಿಸ್ತಾ, ಮಕರ ಸಂಕ್ರಾಂತಿ ಅನ್ನುವಂಥದ್ದು ಬರ್ಬೇಕು,
ಅನ್ನುವಂಥದ್ದು ಒಳ್ಳೆಯ ಕಾಲ, ಪುಣ್ಯದ ಕಾಲ ಅಂತ ತಂದ್ಬಿಟ್ಟು ಅದು ನಂಬಿಕೆ ಇದೆ. ಸೊ ಅದನ್ನ ಆ ಕಾಲವನ್ನು ನಿರೀಕ್ಷಿಸ್ತಾ ಹಾಗೇನೆ ನೋವನ್ನು ಅನುಭವಿಸ್ಕೊಂಡು ಸರಶೈಯಲ್ಲಿ ಇರ್ತಾನೆ. ಸೊ ಆ ಭೀಷ್ಮನನ್ನ ಹುಡುಕೊಂಡು, ದ್ರೋಣನನ್ನ ಹುಡುಕೊಂಡು ದುರ್ಯೋಧನ ಮತ್ತೆ ಸಂಜಯ ಹೊರಡ್ತಾರೆ. ವಚನ ಮೀನ್ಸ್ ಮತ್ತೆ ಹೇಳ್ದಂಗೆ ಗದ್ಯ, ಅಂತೂ ಹೋಗಿ ಈ ರೀತಿ ಮುಂದೆ ಹೋಗ್ತಾ ಇದ್ದಾರೆ. ಯಾರು? ದುರ್ಯೋಧನ ಮತ್ತೆ ಸಂಜಯ. ಸೊ ಸೊ ಇಲ್ಲಿಗೆ ಈ ಭಾಗ ಇಲ್ಲಿ ತನಕ ಇದು ಈ ಅವಧಿಯಲ್ಲಿ. ಸೊ ಹಿಂದಿನ ವಿಷಯಗಳನ್ನ ಸ್ವಲ್ಪ ನಾವು ನೆನ್ಪು ಮಾಡ್ಕೊಳ್ಳೋಣ ಅಂತಂತಂದ್ರೆ, ಪ್ರಾರಂಭದಲ್ಲಿ ದುರ್ಯೋಧನ ಸಂಜಯನ ಜೊತೆ ಬರ್ತಾ ಇದ್ದಾನೆ. ಎಲ್ಲರನ್ನು ಕಳ್ಕೊಂಡಂತ ಏಕಾಂಗಿಯಾಗಿದ್ದಾನೆ. ಸೊ ಭೂತ ಕೋಟಿ ಅಥವಾ ಪಿಶಾಚಿಗಳೆಲ್ಲರೂ ಕೂಡ ಯುದ್ಧರಂಗದಲ್ಲಿ ಆಡ್ತಾ, ಮಾಂಸವನ್ನು ತಿಂತ, ಶವಗಳನ್ನು ತಿಂತ ನರ್ತಿಸ್ತಾ ಇದ್ದಾವೆ, ಆಡ್ತಾ ಇದ್ದಾವೆ. ಆ ಸಂದರ್ಭದಲ್ಲಿ ಭೂತಕೋಟಿ ಅಥವಾ ಪಿಶಾಚ ಗಣಗಳು ಮತ್ತೆ ದುರ್ಯೋಧನ ಎದುರು ಬದಲಾಗೋದು, ಶುದ್ಧ ಸ್ಥಿತಿ ಏರ್ಪಡೋದು. ಆಮೇಲೆ ಆ ಸಂದರ್ಭದಲ್ಲಿ ಆ ಮರಳುಗಳ ಮಾತಿನಿಂದ ದುರ್ಯೋಧನಲ್ಲಿ ಇರಬಹುದಾಗಿರುವಂತ ಭೀಮನ ಬಗೆಗಿನ ಕೋಪ ಇದು ವ್ಯಕ್ತ ಆಗುತ್ತೆ. ಅದಾದ್ಮೇಲೆ ದುಶ್ಯಾಸನ ಸಾವನ್ನ ನೆನಪಿಸ್ಕೊಂಡು ಸಾಮಾನ್ಯ ವ್ಯಕ್ತಿಯಾಗಿ ಚಕ್ರವರ್ತಿತ್ವವನ್ನೆಲ್ಲನೂ ಕೂಡ ಕಳ್ಕೊಂಡಿರುವಂತ, ಅದೆಲ್ಲಾನು ಕೂಡ ನೋಡಿ ಹೊರಗಡೆಯಿಂದ ಬಂದಿರೋದು. ಒಳಗಡೆ ಇರುವಂತದ್ದು ಏನು ಅಂತಂತಂದ್ರೆ ನಮ್ಮತನ ಅನ್ನುವಂಥದ್ದು, ಮನುಷ್ಯತನ ಅನ್ನುವಂಥದ್ದು. ಮನುಷ್ಯ ಮಾತ್ರನಾಗಿ ದುರ್ಯೋಧನ ಅಲ್ಲಿ ಕಾಣ್ತಾನೆ. ಕಣ್ಣೀರನ್ನ ಸುರಿಸ್ತಾ, ಬಾಷ್ಪಾಂಬು ನಿಮಗ್ನ ಬದ್ಧ ಚಿತ್ತ, ಮನಸ್ಸು ಓಡುವ ದುಃಖ ಚಿತ್ತನಾಗಿ ಅವನೇನಾಗಿದ್ದಾನೆ ಅಂತಂದ್ರೆ ತಲೆ ತಗ್ಗಿಸ್ಕೊಂಡು ಏನ್ ಮಾಡ್ತಾನೆ, ಭೀಷ್ಮ ದ್ರೋಣರನ್ನ ನೋಡ್ಬೇಕು ಅಂತ ತಂದ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಈ ಅವಧಿಯಲ್ಲಿ ಇಷ್ಟು. ನಾವು ಉಳಿದಿರುವಂತ ಭಾಗವನ್ನ ಮುಂದಿನ ಅವಧಿಯಲ್ಲಿ. ಎಲ್ಲರಿಗೂ ನಮಸ್ಕಾರ.